ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಾನೇನು ಮಾತಾಡಕ್ಕೆ ಬಂದಿನಪ್ಪ ಅಂದ್ರೆ, ಹುಬ್ಬಳ್ಳಿಯಿಂದ ಮನೆಗೆ ಬರ್ಬೋದ 82 ಕಾಲ್ ಬಂದವು. ರಾಮದುರ್ಗ ಬರ್ಬೇಕಾದ್ರೆ 82 ಕಾಲ್ ಬಂದವು. ನಾ ಮಾತಾಡೋದು ಕರೆಕ್ಟಾಗಿ ಕೇಳತ್ತೆ? ನಾ ಮಾತಾಡೋದು ಕರೆಕ್ಟಾಗಿ ಕೇಳತೈತಿ ಎಲ್ಲರಿಗೂ? ಎಲ್ರಿಗೂ ಹಾಯ್, ಎಲ್ರಿಗೂ ನಮಸ್ತೆ. ಓಕೆಪ್ಪ, ನಾ ಹೇಳಿದಕ್ಕೆ ಕಮೆಂಟ್ ಮಾಡ್ರೆ ಕೇಸ್ ಆಯ್ತು ಅಂತೇಳಿ ನಾ ಮಾತಾಡ್ತೀನಿ. ಯಾಕಂದ್ರೆ ನಾ ಮಾತಾಡೋದು ನಿಮ್ಗೆ ಕೇಳಿಲ್ಲ ಅಂದ್ರೆ ನಾ ಮಾತಾಡಿದ್ದು ವೇಸ್ಟ್ ಆಕೈತಿ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ, ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಐತಲ್ಲ, ರಿಯಾಲಿಟಿ ಶೋ ಅದು ರಿಯಲ್ ಆಗಿರಲ್ಲ, ಎಲ್ಲ ಬಂಡಲ್ ಆಗಿರ್ತೈತೆ. ಯಾಕಂದರೆ ಇನ್ನೂವರೆಗೂ ಯಾರೂ ಕೂಡ ನಿಮಗೆ ಹೇಳಿಲ್ಲ. ಈಗ ನಾ ಹೇಳತ್ತೀನಿ, ಅದು ವಿತ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳತ್ತೀನಿ. ಬಿಗ್ ಬಾಸ್ ಏನಪ್ಪ ಅಂದ್ರೆ ಆಡಿಷನ್ ಕರೆದ್ರು. ಫಸ್ಟ್ ಟೈಮ ಏನಪ್ಪ ಅಂದ್ರೆ ಕಾಮನ್ ಮ್ಯಾನ್ ಅಂತೇಳಿ ಆಡಿಷನ್ ಕರೆದಿದ್ರು. ಅದಕ್ಕೆ ನಾನು ಅಪ್ಲೈ ಮಾಡಿದ್ದೆ. ಅವಾಗ ನಾನು ಬಿಗ್ ಬಾಸ್ ಒಂದು ವಿಡಿಯೋನು ಹಾಕಿದ್ದೆ. ಆ ವಿಡಿಯೋ ಐತಿಲ್ಲ, 1.1 ಮಿಲಿಯನ್ ವ್ಯೂಸ, 4,500 ಕಮೆಂಟ್ಸ, 16,000 ಶೇರ್ ಆಗಿತ್ತು. ಅಂದ್ರೆ ಟೋಟಲ್ ಆಗಿ ಕರ್ನಾಟಕದಾಗ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದಾರಲ್ಲ, ಯಾಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋದು ಅದನ್ನ ಹೇಳ್ತೀನಿ ರೀ ಬದಲ. ಆಯ್ತಲ್ಲ, 14 ಅಂದ್ರೆ ಟೋಟಲ್ ಆಗಿ ಕರ್ನಾಟಕದ ಎಷ್ಟು ಜನ ಬಿಗ್ ಬಾಸ್ಗೆ ಅಪ್ಲೈ ಮಾಡಿದ್ರೆ ಮತ್ತು ವಿಡಿಯೋ ಹಾಕಿದ್ರಲ್ಲ, ಹೈಯೆಸ್ಟ್ ಇಡೀ ಕರ್ನಾಟಕದಾಗ ಹೈಯೆಸ್ಟ್ ವ್ಯೂಸ ನಂದೇ ಐತಿ ಮತ್ತು ಹೈಯೆಸ್ಟ್ ಶೇರು ಕೂಡ ನಂದೇ ಐತಿ. ಈಗಲೂ ಕೂಡ ಇನ್ಸ್ಟಾಗ್ರಾಮ್ದಾಗ ಆ ವಿಡಿಯೋ ಐತಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡ್ತಾರೆ. ಆ ವಿಡಿಯೋ ಕಾನ್ಫರೆನ್ಸ್ ಕಾಲ್ದಾಗ ಏನು ಕೇಳ್ತಾರಪ್ಪ ಅಂದ್ರೆ, ನಮ್ಮ ವೈಯಕ್ತಿಕ ಜೀವನ ಬಗ್ಗೆನೇ ಕೇಳ್ತಾರೆ. ಅಂದ್ರೆ ವೈಯಕ್ತಿಕ ವಿಷಯ ಬಗ್ಗೆ ಕೇಳ್ತಾರೆ. ಅದೇ ಫಿಲ್ಅಪ್ ಮಾಡೋದೈತಿ. ಎಷ್ಟು ಪೇಜ್ ಇರ್ತೈತಪ್ಪ ಅಂದ್ರೆ, 36 ಪೇಜ್ ಇರ್ತೈತಿ. ಒಂದು ದೊಡ್ಡ ಬುಕ್ಲೆಟ್ ಇರ್ತೈತಿಲ್ಲ, ಅದಿರ್ತೈತಿ. ಅದನ್ನು ಕೂಡ ಹೋಗಿ ನಾನು ಫಸ್ಟ ಫಿಲ್ಅಪ್ ಮಾಡಿ ಕೊಟ್ಟಿನಿ 2 ತಾಸು ಒಳಗೆ. ಉಳ್ಕಿದವ್ರದ್ದೆಲ್ಲ 2.5, 3, 4 ತಾಸು ಆದರೂ ಅದೇನು ಫಿಲ್ಅಪ್ ಮಾಡೋಕ್ಕಾಗೋದು. ಅದೊಂದು ಪ್ರೊಸೀಜರ್ ಮುಗೀತು. ಅಂದರೆ ಫಸ್ಟ್ ಅಪ್ಲೈ ಮಾಡೋದು. ಎರಡನೇದ ವಿಡಿಯೋ ಕಾನ್ಫರೆನ್ಸ್ ಒಂದು 22 ನಿಮಿಷ ಆಗಿತ್ತು. ಮಾತಾಡಿದ್ರು. ಅದು ನಮ್ಮ ಲೈಫ್ ಬಗ್ಗೆನೇ ಕೇಳಿದ್ರು. ಆಮೇಲೆ ನಮ್ಮ ಏನು ಟೆನೆಂಟ್ ಅದಲ್ಲ ಅದನ್ನೆಲ್ಲ ಕೇಳಿದ್ರು. ಬಟ್ ಅದನ್ನೆಲ್ಲ ಕೇಳಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಅವ್ರ ಮುಖಾನ ನಮ್ಗೆ ತೋರಿಸಂಗಿಲ್ಲ, ಎಲ್ಲ ಅಷ್ಟು ಸಸ್ಪೆಕ್ಟ್ ಇರುತ್ತೆ. ಆಮೇಲೆ ಥರ್ಡ್ ಏನಪ್ಪ ಅಂದ್ರೆ ಜಿ ಡಿ ರೌಂಡ್ ಇತ್ತು. ಯಾವಾಗಿತ್ತಪ್ಪ ಅಂದ್ರೆ ಜುಲೈದಾಗ 12, 13 ಆಮೇಲೆ 14 ತಾರೀಕು ಇತ್ತು. ಅವಾಗ ಏನಪ್ಪ ಅಂದ್ರೆ ಒಂದು ದಿನಕ್ಕೆ 26 ಜನ ಹಿಂಗೆಲ್ಲ ತೊಗೊಳ್ತಾ ಇದ್ರು. ಅಲ್ಲಿ ಏನಪ್ಪ ಅಂದ್ರೆ ಅದೇ ಜಿ ಡಿ ರೌಂಡ್ ಒಳಗೆ 36 ಪೇಜ್ದಾಗ ಬುಕ್ಲೆಟ್ ಕೊಡ್ತಾರೋ. ಬುಕ್ಲೆಟ್ದಾಗ ಎಲ್ಲ ನಮ್ಮ ಲೈಫ್ ಏನೈತ ವೈಯಕ್ತಿಕ ವಿಷಯ ಬಗ್ಗೆ ಕ್ವಶನ್ ಇರ್ತಾವೆ. ವೈಯಕ್ತಿಕ ವಿಷಯ ಬಗ್ಗೆ ಎಲ್ಲ ತುಂಬಿದಿರ್ತೈತೆ. ಅಂದ ತಕ್ಷಣ ಎಲ್ಲರೂ ಅವ್ರವ್ರ ಲೈಫ್ ಒಳಗೆ ಏನೈತಲ್ಲ ವೈಯಕ್ತಿಕ ವಿಷಯ, ಅದ್ರ ಬಗ್ಗೆನ ಫಿಲ್ಅಪ್ ಮಾಡೋದೈತಿ. ಅದು ಫಿಲ್ಅಪ್ ಮಾಡಿ ಕೊಟ್ಟಿದ್ವಿ. ಆಮೇಲೆ ಏನಪ್ಪ ಅಂದ್ರೆ ಒಂದು ರೂಮ್ದಾಗ ಕರ್ಕೊಂಡು ಕುಣಿಸ್ತಾರೋ. ಕುಣಿಸಿದ ಮ್ಯಾಗ ಒಂದು ಕಾಮನ್ ಆಗಿ ಕ್ವಶನ್ ಕೇಳ್ತಾರೆ. ಅಂದ ತಕ್ಷಣ ಯಾವ ಥರ ಕ್ವಶನ್ ಕೇಳ್ತಾರೋ ಅದಕ್ಕೆ ಯಾವ ಥರ ಆನ್ಸರ್ ಮಾಡ್ಬೇಕಂದ್ರೆ, ನಾವು ವೈಯಕ್ತಿಕವಾಗಿ 100 ಜನ ಇರಲಿ 1000 ಜನ ಇರಲಿ, ನಮ್ಮ ಕರ್ನಾಟಕ ಜನರಲ್ಲ ಎಲ್ಲರೂ ಕೂಡ ನಾವು ಹೇಳಿದ್ದ ಆನ್ಸರ ಕರೆಕ್ಟ್ ಐತಪ್ಪ ಅಂತ ಅನಿಸ್ಬೇಕು. ಆ ಥರ ಕ್ವಶನ್ ಕೇಳ್ತಾರೆ. ಆಯ್ತು, ಅದೊಂದು ರೌಂಡ್ ಮುಗಿದ ತಕ್ಷಣ ಆಮೇಲೆ ಏನಪ್ಪ ಅಂದ್ರೆ, ಟೋಟಲ್ ಆಗಿ ನಂಗೆ ಹೋದ ತಕ್ಷಣ ಒಂದು 76 ಜನ ಮುಖ ಪರಿಚಯ ಹಿಂಗೆ ನೋಡಿದ್ದೆ. ಅದ್ರೊಳಗೆ ನಂದು ಒಬ್ಬಂದಾಗಿತ್ತು. ಅದು 76 ಜನರೊಳಗೆ ಒಬ್ಬಂದಾಗಿತ್ತು. ಅಂದ ತಕ್ಷಣ ಏನಪ್ಪ ಅಂದ್ರೆ, ನನ್ನಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಅದಾವು. ಆಮೇಲೆ ನನ್ನ ಲೈಫ್ ಸ್ಟೈಲ್ ಐತಲ್ಲ, ಅದೆಲ್ಲ ಡಿಫ್ರೆಂಟ್ ಐತಲ್ಲ. ಹಿಂಗಾಗಿ ಮದರು ತಿಳ್ಕೊಂಡರು, ಫಾದರು ತಿಳ್ಕೊಂಡರು, ಬ್ರದರು ತಿಳ್ಕೊಂಡರು. ಆಮೇಲೆ ನನ್ನ ಲವ್ ವಿಷಯ ಹತ್ರ ನಿಮ್ಗೆ ಗೊತ್ತೈತೆ ಬ್ರದರ್. ಆಮೇಲೆ ಹೇಳ್ತೀನಿ ಯಾವಾಗ ಫ್ರೀ ಅಂತೇಳಿ. ಲವ್ ವಿಷಯನೂ ಲವ್ ಫೇಲ್ ಆಗೈತೆ. ಹಿಂಗಾಗಿ ಈ ಥರ ಡಿಫ್ರೆಂಟಾಗಿ ಲೈಫ್ ಸ್ಟೋರಿ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಸಮಾಜ ಸೇವೆನೂ ಮಾಡ್ತೀನಿ. ಆಮೇಲೆ ಡಿಫ್ರೆಂಟ್ ಟ್ಯಾಲೆಂಟು ಅದಾವು. ಹಿಂಗೆ ಮತ್ತು ಸ್ನೇಕ್ ರೆಸ್ಕ್ಯೂ ಮಾಡಿದ್ದೀನಿ. ಹೀಗೆಲ್ಲ ಮಾಡಿ ನನ್ನ ಸೆಲೆಕ್ಷನ್ ಮಾಡಿರ್ಬೋದು ಅಂತ ನಾನು ತಿಳ್ಕೊಂಡೆ. ಆದರೂ ಕೂಡ ನಾನು ಏನು ಮಾಡಿದ್ದಪ್ಪ ಅಂದ್ರೆ, 2 ತಿಂಗಳಿಂದ ಡ್ಯಾನ್ಸ್ ಕ್ಲಾಸ, 2 ತಿಂಗಳಿಂದ ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರು ಕೂಡ 2 ತಿಂಗಳಿಂದ ಕಂಟಿನ್ಯೂ ಡ್ಯಾನ್ಸ್ ಕಲಿತೆ ಮನೇಲಿ ಇದ್ಕೊಂಡು. ಆಮೇಲೆ ಏನಪ್ಪ ಅಂದ್ರೆ, ನಾನು ಇನ್ನೂವರೆಗೂ ಬಿಗ್ ಬಾಸ್ ನೋಡಿರ್ಕಿಲ್ಲ, ಯಾವತ್ತೂ ನೋಡಿರ್ಕಿಲ್ಲ. ಬಿಗ್ ಬಾಸ ಏನಪ್ಪ ಅಂದ್ರೆ, ಅದು 2 ತಿಂಗಳ ಕಂಟಿನ್ಯೂ ಬಿಗ್ ಬಾಸ್ ನೋಡಕತ್ನೆ. ಆಮೇಲೆ ಒಂದು ಏನಪ್ಪ ಅಂದ್ರೆ, ಕಾಮಿಡಿ ವಿಡಿಯೋಗಳನ್ನ ನೋಡಿದೆ. ಕಾಮಿಡಿ ಕಂಟೆಂಟ್ ಹತ್ರ ನಾವು ಮಾಡ್ತೀನಿ, ನಿಮ್ಗೆ ಗೊತ್ತೈತೆ. ಕಾಮಿಡಿ ಡ್ಯಾನ್ಸ್. ಆಮೇಲೆ ಇನ್ನೊಂದು 3-4 ಸಾಂಗು ಕಲಿತೆ. ಅಂದ್ರೆ ಸಿಂಗಿಂಗು ಬರ್ಬೇಕಂತೇಳಿ. ನನ್ನಲ್ಲೇ ಒಂದು ಫಿಲ್ಮ್ ಹೀರೋಗೆ ಏನೇನು ಟ್ಯಾಲೆಂಟ್ ಬೇಕಲ್ಲ, ಯಾವ ಟ್ಯಾಲೆಂಟು ಕೂಡ ನನ್ನಲ್ಲಿ ಇರಬಾರ್ದು. ಅಂದ್ರೆ ಇಲ್ಲ ಅನ್ನೋ ಯಾವುದೋ ಟ್ಯಾಲೆಂಟ್ ಇರಬಾರ್ದು ಅಂತೇಳಿ ಅವನು ಕೂಡ ಕಲ್ತಾಗಿನ ತಕ್ಷಣ ಓಕೆ ಬ್ರದರ್ ಆಯ್ತು, ಅದೇನು ನಾ ತಲೆ ಕೆಡಿಸ್ಕೊಂಡೆ, ಅದೇನು ತಲೆ ಕೆಡಿಸ್ಕೊಂಡು ಇದಕ್ಕೇನು ತಲೆ ಕೆಡಿಸ್ಕೊಂಡಿದ್ದೀನಿ ಅಂದ ತಕ್ಷಣ ಆಯಿತು. ನಿನ್ನೆ ಇತ್ತು, ಹೋದ ತಕ್ಷಣ ಏನಪ್ಪ ಅಂದ್ರೆ, ಬೆಳಗ್ಗೆ 7 ಗಂಟೆಗೆ
ಬೆಳಿಗ್ಗೆ ರೂಮು ಅವರೇ ಕೊಟ್ಟಾರು, ಊಟನೂ ಅವರೇ ಕೊಟ್ಟಾರು, ಮತ್ತು ಹೋಗು ಬರೋದು ಗಾಡಿ ಎಲ್ಲ ಇರ್ತಲ್ಲ ಅವರು ಇರ್ತಾವೆ, ಅದೇನು ನೋ ಪ್ರಾಬ್ಲಮ್. ಬೆಳಿಗ್ಗೆ 7 ಗಂಟೆಗೆ ರೆಡಿ ಇರ್ಬೇಕಂತಂದ್ರೆ ಬೆಳಿಗ್ಗೆ 7 ಗಂಟೆಗೆ ರೆಡಿ ಇದ್ವಿ. ರೆಡಿ ಇದ್ದ ತಕ್ಷಣ ನನ್ನ ನಂಬರ್ ಎಷ್ಟು ಗಂಟೆಗೆ ಬಂದಿದ್ದಪ್ಪ ಅಂದ್ರೆ ನಾವಲ್ಲೇ 7:30 ಅಂದ್ರೆ ಸ್ಪಾಟ್ದಾಗಿದ್ವಿ ಸ್ಟುಡಿಯೋದಾಗ. ರಾತ್ರಿ 11:40 ಬಂದಿತ್ತು ನನ್ನ ನಂಬರ್. ಅಂದರೆ ಪೂರಾ ಲಾಸ್ಟ್, ಎಲ್ಲರಿಗಿಂತ ಲಾಸ್ಟ್. ಎಲ್ಲರೂ ಹೆಂಗಪ್ಪ ಅಂದ್ರೆ ಮಧ್ಯಾಹ್ನವರೆಗೂ ಅಂದ್ರೆ ಪ್ರತಿಯೊಬ್ಬರು ಎಲ್ಲರೂ ಸಫರ್ ಆಗಿದ್ದಾರೆ. ಅಂದರೆ ಆ್ಯಕ್ಟಿವ್ ಇಲ್ಲ, ಸಫರ ಬೇಜಾರ ಒಟ್ಟು ಹೆಂಗೆ. ಬಟ್ ನಾನೆಲ್ಲ ಫುಲ್ ಆ್ಯಕ್ಟಿವ್, ರಾತ್ರಿವರೆಗೂ ಆ್ಯಕ್ಟಿವ್ ಇದ್ದೆ. ತಕ್ಷಣ ಎಲ್ಲರೂ ಹೆಂಗಪ್ಪ ಅಂದ್ರೆ ಊಟ ಆಮೇಲೆ ಮಾಡ್ತೀನಿ ತಮ್ಮ, ತೊಗೊಂಬಂದೇನೆ ಆಮೇಲೆ ಮಾಡ್ತೀನಿ. ಎಲ್ಲರೂ ಹೆಂಗಪ್ಪ ಅಂದ್ರೆ ಹೋದ ತಕ್ಷಣ ಎಲ್ಲ ರಿಜೆಕ್ಟ್. ಎಂತೆಂಥ ಟ್ಯಾಲೆಂಟ್ಗಳು ಬಂದಿದ್ರಂದ್ರೆ ಅವ್ರನ್ನ ಅಂಥ ಟ್ಯಾಲೆಂಟ್ ಮನುಷ್ಯರನ್ನ ನಾನು ಎಲ್ಲೂ ನೋಡಿರ್ಕಿಲ್ಲ, ಇಲ್ಲಿವರೆಗೂ ಲೈಫ್ ನೋಡಿರ್ಕಿಲ್ಲ. ಹೆಂಗಪ್ಪ ಅಂದ್ರೆ ಕಾಮನ್ ಮ್ಯಾನ್ ಅಂದ ತಕ್ಷಣ ಕನ್ನಡ ಒಳಗೆ ಅಂದ್ರೆ ಕನ್ನಡ ಬಿಗ್ ಬಾಸ್ ಸೀಸನ್ ಇದೆಯಲ್ಲ, ಇದು 13ನೇ ಸೀಸನ್. ಈ ಸೀಸನ್ದಾಗ ಕಾಮನ್ ಮ್ಯಾನ್ ತೊಗೋತೀವಿ ಅಂದ ತಕ್ಷಣ ನನ್ನಂಥ ಟ್ಯಾಲೆಂಟ್ಗಳು ಭಾಳ ಜನ ಬಂದಿದ್ದಾರೆ. ನನ್ನಂತರ ನಿಮ್ಮಂತರ ಸೋಷಿಯಲ್ ಮೀಡಿಯಾದಾಗ ಫುಲ್ ಫೇಮಸ್ ಇದ್ದಾರೆ. ಮತ್ತು ಯೂಟ್ಯೂಬರ್ಸ್ ಎಂತೆಂಥವ್ರು ಬಂದಿದ್ದಾರಪ್ಪ ಅಂದ್ರೆ 8 ಲಕ್ಷ ಸಬ್ಸ್ಕ್ರೈಬರ್ ಯೂಟ್ಯೂಬರ್. ಮತ್ತು ಇನ್ಸ್ಟಾಗ್ರಾಮ್ದಾಗ ಒಬ್ರು ಬಂದಿದ್ದರು ಮಂಗಳೂರದವ್ರು, 4,77,000 ಫಾಲೋವರ್ಸ್ ಇದ್ದಾರೆ. ಆಮೇಲೆ ಫೇಸ್ಬುಕ್ದಾಗ ಇದ್ದವ್ರು, ಹಿಂಗೆ ಭಾಳ ಜನ. ಹೆಂಗಪ್ಪ ಅಂದ್ರೆ ಏನೋ ಬ್ಯಾಕ್ಗ್ರೌಂಡ್ ಇಲ್ದ ಸ್ವಂತ ಸಾಮರ್ಥ್ಯದ ಮೇಲೆ ಬೆಳೆದು ಬಂದವ್ರು. ಹಂಗೆ ಅಂದ್ರೆ ಓನ್ ಕಂಟೆಂಟ್ ಮಾಡಿ ಸ್ವಂತ ಸಾಮರ್ಥ್ಯದ ಮೇಲೆ ಬೆಳೆದು ಬಂದಾರ. ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥರ ಬಂದಿದ್ರು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಅವರು ಪ್ರತಿಯೊಬ್ಬರು ಲೈಫಿಂದ ಒಂದೊಂದು ಕೆಟ್ಟ ಕತೆ ಅದಾವ. ಅಂತ ಕೆಟ್ಟ ಕತೆ ಇರೋಂಟ್ಲಿನ ಅವರಷ್ಟು ಒಳ್ಳೆಯವ್ರು ಇರ್ತಾರೆ ಮತ್ತು ಟ್ಯಾಲೆಂಟ್ ಇರ್ತಾರೆ ಅಂತೇಳಿ ನಂಗೆ ಗೊತ್ತಾಯ್ತು. ಅಂದ ತಕ್ಷಣ ಏನಪ್ಪ ಅಂದ್ರೆ ಎಲ್ಲರೂ ರಿಜೆಕ್ಟ್. ಹೆಂಗೆ ರಿಜೆಕ್ಟ್ಪ ಅಂದ್ರೆ ಇದು ಹೆಸರಿಗೆ ಅಷ್ಟೇ ಕಾಮನ್ ಮ್ಯಾನ್ ತೊಗೋದಂತೇಳಿ. ಕಾಮನ್ ಮ್ಯಾನ ಯಾರನ್ನೂ ತೊಗೊಳ್ಳೇ ಇಲ್ಲ, ಅದನ್ನ ನೋಡಲೇ ಇಲ್ಲ. ಬಟ್ ಎಲ್ಲರೂ ಏನಪ್ಪ ಅಂದ್ರೆ ಎಲ್ಲರೂ ಅಳ್ಕೋತ ಬಂದವರು. ಹೊರಗಡೆ ಸ್ಟುಡಿಯೋದಿಂದ ಬರ್ಬೇಕಾದ್ರೆ ಪ್ರತಿಯೊಬ್ಬರು ಅಳ್ಕೋತ ಬಂದವರು. ಆದರೆ ಅಲ್ಲಿ ಅಳ್ಳಾರ್ದೆ ಕ್ವಶನ್ ಮಾಡಿ ಕೇಳಿ ಬಂದವರು ಅಂದ್ರೆ ನೀವು ಭಾಳ ಜನ ಅವ್ರಿಗೆ ಇದು ಮಾಡ್ಬೇಕು. ಡುಮುಕ್ ಅದನಲ್ಲ, ಅವನ ವಯಸ್ಸಿನಾಗ ಸಣ್ಣ ಅದಾನ, ಅವ್ನು ಮೆಂಟಲ್ ಅದನೋ ಅಥವಾ ಡೇರಿಂಗ್ ಅದನೋ ಗೊತ್ತಿಲ್ಲ. ಬಟ್ ಅವ್ನು ಲೈಕ್ ಮಾಡ್ಬೇಕು. ಯಾಕೆ ಲೈಕ್ ಮಾಡಬೇಕು ಅಂದ್ರೆ ಎಲ್ಲರೂ ಅಳ್ಕೋತ ಬಂದ್ರೆ ಅವ್ರಿಗೆ ಕ್ವಶನ್ ಮಾಡ್ಕೋತ ಅವ್ನ ಕ್ವಶನ್ಗೆ ಅವ್ರು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಕಾಮನ್ ಮ್ಯಾನ್ ಅಂತ ಕರೆಸಿರಿ, ನಾವು ಕಾಮನ್ ಮ್ಯಾನ್ಗಳನ್ನ ಯಾಕೆ ತೊಗೊಳ್ಳಂತೇಳಿ ಕ್ವಶನ್ ಮಾಡಕತ್ತವನ. ಆಮೇಲೆ ಅವ್ನು ಕರ್ಕೊಂಬಂದುಬಿಟ್ರು. ನನ್ನ ರಾತ್ರಿ 11:40 ಬಂತು. ಬಟ್ ನಾನು ಹೆಂಗೆ ಕ್ವಶನ್ ಮಾಡೀನಪ್ಪ ಅಂದ್ರೆ ಆ ಜಡ್ಜಸ್ಗಳ ಲೈಫ್ನ ನಾನು ಮರೆಯಂಗಿಲ್ಲ. ಒಬ್ಬರು ಜಡ್ಜಸ್ ಹತ್ರ ಕಣ್ಣೀರು ಮೇಲೆ ಬಂದುಬಿಟ್ಟಿದ್ದು, ಅಳೋದಷ್ಟೇ ಬಾಕಿ ಇತ್ತು. ಬಟ್ ಯಾಕಂದ್ರೆ ನಾನು ಇರೋದು ರಿಯಾಲಿಟಿನೇ ಕೇಳಿದ್ದೀನಿ ಆಯ್ತಲ್ಲ. ಅವ್ರೇನ ರಿಯಾಲಿಟಿ ಅಂದ್ರೆ ಬಿಗ್ ಬಾಸ್ ಐತಲ್ಲ, ರಿಯಾಲಿಟಿ ಶೋ ಅಂತ ಐತಲ್ಲ, ವಿಡಿಯೋ ಲೈವ್ ಅಪ್ಲೋಡ್ ಮಾಡ್ತೀನಿ. ರಿಯಾಲಿಟಿ ಶೋ ಅಂದ ತಕ್ಷಣ ಅಲ್ಲಿ ರಿಯಲ್ ಆಗಿ ಇರಬೇಕು, ಫೇಕ್ ಯಾಕೆ ಇರಬೇಕು? ರಿಯಲ್ ಆಗಿ ಟ್ಯಾಲೆಂಟ್ ಇರಬೇಕಲ್ಲ, ಅಂಥವ್ರನ್ನ ತೊಗೋಬೇಕು. ನನ್ನ ತೊಗೋಬೇಕಂತಲ್ಲ, ರಿಯಲ್ ಆಗಿ ಬಂದರೆ ಎಲ್ಲಿಂದ ಬಂದಿರ್ತಾರೆ, ಕಷ್ಟಪಟ್ಟು ಬಂದಿರ್ತಾರೆ, ಅವ್ರಲ್ಲಿ ಟ್ಯಾಲೆಂಟ್ ಇದಾವ ಅಂತಾರೆ, ಈ ಸ್ಥಾನಕ್ಕೆ ಬಂದಿರ್ತಾರೆ. ಬಟ್ ಯಾರನ್ನೂ ತೊಗೊಲೇ ಇಲ್ಲ ಅವರು. ನನಗೆ ಏನು ಅನ್ನಿಸ್ತಪ್ಪ ಅಂದ್ರೆ ಅಡ್ವಾನ್ಸ್ ಇಂಥವ್ರನ್ನೇ ತೊಗೋಬೇಕಂತ ಫಿಕ್ಸ್ ಆಗಿರ್ತಾರಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೇನೆ 11 ವರ್ಷದಿಂದ. ನಾ ಯಾರನ್ನ ನೋಡೋರು ಇವ್ರು ಹಿಂಗೆ ಅಂತ ನಾನು ಹೇಳಿಬಿಡ್ತೀನಿ ಆಯ್ತದ. ಅಂಥದ್ರೊಳಗೆ ನಾವು ಎಲ್ಲರೂ ಇದು ಮಾಡ್ತಂದ್ರೆ ನಮ್ಮನ್ನ ಇವ್ರು ಆಟ ಆಡ್ಸಕ್ಕೆ ಬರ್ತದಲ್ಲ, ಹಂಗೆ ಬರ್ಬೇಕು ಹಿಂಗೆ ಬರ್ಬೇಕಂತೇಳಿ ನಾವು ಬರೋಂಗೆ ಬಂದೇನಪ್ಪ, ನಾನು ಟ್ಯಾಲೆಂಟ್ ತೋರ್ಸಕ್ಕೆ ಬಂದೇನೆ, ಅದೆಲ್ಲ ಬೇಡ ಅಂತೇಳಿ. ಅಂದ ತಕ್ಷಣ ಏನು ಮಾಡ್ತಪ್ಪ ಅಂದ್ರೆ ಲಾಸ್ಟ್ 4 ಜನ ಉಳಿದ್ವಿ ಕರ್ಕೊಂಡು ಒಳಗಡೆ. ಹೋದ ತಕ್ಷಣ ಜಡ್ಜಸ್ ಯಾರಿದ್ದಾರಂತಾರೆ ಕರೆಕ್ಟಾಗಿ ಕೇಳ್ಕೊರೆ. ಶ್ರುತಿ ಮೇಡಮ್ ಅದಲ್ಲ, ಹಳೆ ಮೂವಿಗಳು ಎಲ್ಲ ದುರ್ಗಾಶಕ್ತಿದು ಮೂವಿ ಇದೆಲ್ಲ. ಶ್ರುತಿ ಮೇಡಮ, ಚಂದನ್ ಶೆಟ್ಟಿ, ಆಮೇಲೆ ಇನ್ನೊಂದೇನಪ್ಪ ಸಂಗೀತ ಶೃಂಗೇರಿ, ಆಮೇಲೆ ನವೀನ್ ಗೌಡ, ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ ಅದಲ್ಲ ಹೆಸರಿಗೆ ಕರಿತೀನಿ. ಯಾಕಂದ್ರೆ ಅವ್ರ ವಯಸ್ಸಿದಾಗ ನನಗಿಂತ ಭಾಳ ಸಣ್ಣವ್ರದಾರ, ವಯಸ್ಸಿದಾಗ ಸಣ್ಣವ್ರದಾರ, ಎಲ್ಲ ವಿಷಯದಾಗ ಸಣ್ಣವ್ರದಾರ. ಶ್ರುತಿ ಮೇಡಮ ವಯಸ್ಸಿದಾಗ ದೊಡ್ಡವ್ರದಾರ. ಅಂದ ತಕ್ಷಣ 4 ಜನ ಕರ್ಕೊಂಡು ಹೋದ್ರು. ಒಬ್ಬರು ಇಲ್ಲಿ ನಿಂತರು, 2nd ನಂಬರ್ ನಾ ಇದ್ದೆ, 3rd ನಂಬರ್ ಇನ್ನೊಬ್ರು ಯಾರೋ ಒಬ್ರು ಅಂಕಲ್ ಇದ್ರು, ಪಾಪ ಅವರು ಕೂಡ ಆಡಾಕದ್ರು. 4th ನಂಬರ್ ಒಬ್ಬರ ಅಡ್ವೊಕೇಟ್ ಇದ್ರು, ಸರ್ ಅವರ, ಅಲ್ಲೇ ಲೋಕಲ್ದವ್ರು ಅನ್ಸಿದ್ದೆ, ಬೆಂಗಳೂರವರ. ಅಂದ ತಕ್ಷಣ ಏನಪ್ಪ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಈ ಬಿಗ್ ಬಾಸ್ ಶೋ ಇದಲ್ಲ, ಬಿಗ್ ಬಾಸ್ ಶೋ ಏನು ಐತಪ್ಪ ಅಂದ್ರೆ ವಿನಯ್ ಗೌಡ ಬಿಗ್ ಬಾಸ್ ಶೋ ಏನಪ್ಪ ಅಂದ್ರೆ ಪ್ರತಿಭೆಗಳನ್ನು ಗುರುತಿಸ್ಕೊಳ್ಳೋದು, ಮತ್ತು ಇನ್ನೊಂದಿನ ನಮ್ಮ ವ್ಯಕ್ತಿತ್ವನ ಗುರುತಿಸ್ಕೊಳ್ಳೋದು. ಪ್ರತಿಭೆಗಳು ಹತ್ರ ನನ್ನ ಕಡೆ ಸಿಕ್ಕಾಪಟ್ಟೆ ಅದ, ಮಲ್ಟಿಪಲ್ ಟ್ಯಾಲೆಂಟೆಡ್ ಪರ್ಸನ್, ಸಿಕ್ಕಾಪಟ್ಟೆ ಪ್ರತಿಭೆಗಳು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ವ್ಯಕ್ತಿತ್ವ ನಿಮಗೆಲ್ಲ ಗೊತ್ತೈತಿ. ಅಂದ ತಕ್ಷಣ ಅವನು ನಮ್ಮ ಬಾಜುಕಿದ್ನೆಲ್ಲ 1 ನಂಬರ್ ಅವ್ರು ಮಾತಾಡ್ತಾ ಇದ್ರು. ಬಟ್ ಮಾತಾಡ್ತಾನೆ ಹೆದರ್ತಾ ಇದ್ರು. ನನಗೆಲ್ಲ ಗೊತ್ತಾಗ್ತಲ್ಲಿ ಮಾತಾಡ್ತಾ ಯಾರು ಹೆದರ್ತಾರಲ್ಲ ಮತ್ತು ಯೋಚನೆ ಮಾಡಿ ಮಾತಾಡ್ತಾರಲ್ಲ ಅಂತ ಎಲ್ಲರೂ ರಿಜೆಕ್ಟ್ ಮಾಡೋದು. ಅಂದರೆ ಅದು ರಿಜೆಕ್ಟ್ ಮಾಡೋಕ್ಕೊಂದು ನೆಪ ಅಷ್ಟೇ.
ಅವ್ನು ಮಾತಾಡ್ತಾ ಹೆದರ್ತಿದ್ದ. ಆಮೇಲೆ ಅವ್ನು ಬಿಗ್ ಬಾಸ್ಗೆ ಎದಕ್ಕೆ ಬರ್ತಾ ಅಂತ ಕೇಳಿದ್ರೆ ಅದು ಹೇಳಕ್ಕೆ ಆನ್ಸರ್ ಹೇಳೋಕೆ ಧೈರ್ಯನೇ ಬರ್ತಾ ಇಲ್ಲ. ಮತ್ತು ಅವನು ಬೇರೆ ರೀಸನ್ನೇ ಮಾತಾಡ್ತಾ ಬೇರೆ ಏನೋ ಮಾತಾಡ್ಕೊಂಡು ಅವ್ನ ಟೈಮಿಂಗ್ ಮುಗೀತು. 5 ನಿಮಿಷ ಅಷ್ಟೇ ಟೈಮ್ ಇತ್ತು. ನೆಕ್ಸ್ಟ್ ನಂದು ಬಂದ ತಕ್ಷಣ ನಾನು ನನ್ನ ಪರಿಚಯ ಮಾಡ್ಕೊಂಡೆ. ನಾ ಬಿಗ್ ಬಾಸ್ಗೆ ಎದಕ್ಕೆ ಬರೋದೆ ಅಂತ ಕೇಳಿದ್ರಲ್ಲ, ಅದಕ್ಕೂ ಆನ್ಸರ್ ಮಾಡಿದೆ. ನನ್ನಲ್ಲಿರೋ ಎಲ್ಲ ಟ್ಯಾಲೆಂಟ್ ತೋರಿಸ್ಬಿಟ್ಟೆ. ನಾ ಹೋಗ್ತಾನೆ ಏನಪ್ಪ ಅಂದ್ರೆ ನನ್ನಲ್ಲಿ ಮೆಡಲ್ ಅದಾವಲ್ಲ, ನ್ಯಾಷನಲ್ 2 ಗೋಲ್ಡ್ ಮೆಡಲಿಸ್ಟ, ಒಂದು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇತ್ತ, ಅವನ್ನ ಹಾಕೊಂಡು ಆಮೇಲೆ ನಾನು ಸರ್ಟಿಫಿಕೇಟ್ ಇಲ್ಲಿವ್ರಿಗೆ ಏನು ಸಾಧನೆ ಮಾಡಿದ್ರಲ್ಲ ಎಲ್ಲ ಸರ್ಟಿಫಿಕೇಟ್ ತೊಗೊಂಡು ಆಮೇಲೆ ನಾನು ಮಾರ್ಷಲ್ ಆರ್ಟ್ಸ್ ಲಾಂಚಕ್ಕೆ ತಿರ್ಸ್ಕೊತಂದ್ರೆ ಅದು ನಾನು ಎಂಟ್ರಿ ಸೀನ್ ಅದು. ಆಮೇಲೆ ತಿರ್ಸ್ಕೊತ ಹೋದ ತಕ್ಷಣ ಆಮೇಲೆ ಹೇಳಿದೆ ನಾನು ಉತ್ತರ ಕನ್ನಡದಾಗ ನಾನು ಭಾಳ ಫೇಮಸ್ ಇದ್ದೀನಿ. ನಾನು ವಿಡಿಯೋದೆಲ್ಲ ಭಾಳ ವ್ಯೂಸ್ ಆಗ್ತಾವೆ ಮತ್ತು ಫ್ಯಾನ್ಸ್ ಫಾಲೋವಿಂಗು ಚಲೋ ಐತಿ. ನಾನು ಸಮಾಜಕ್ಕೆ ಇಂಥ ಒಳ್ಳೆ ಸಂದೇಶ ಕೊಡ್ತೀನಿ. ಫ್ರೀ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ ಐತಿ ಮತ್ತು ನಾನು 8 ವರ್ಷದಿಂದ ಫ್ರೀಯಾಗಿ ಹಾವುಗಳನ್ನ ಹಿಡಿತೀನಿ, ಅವ್ರ ರಕ್ಷಣೆ ಮಾಡ್ತೀನಿ, ಪರಿಸರದ ಬಗ್ಗೆ ವಿಡಿಯೋ ಮಾಡ್ತೀನಿ, ಹೀಗೆಲ್ಲ ಹೇಳ್ತೀನಿ. ಹೇಳಿದ ತಕ್ಷಣ ಮತ್ತೇನಿದೆ ಟ್ಯಾಲೆಂಟ್ ಅಂತ ಒಬ್ರು ಕೇಳಿದ್ರಪ್ಪ. ಯಾರಪ್ಪ ಅಂದ್ರೆ ಚಂದನ್ ಶೆಟ್ಟಿ ಇದ್ದವ್ರು ಅಂತ ಕೇಳಿದ್ರು. ಮತ್ತೇನೈತೆ ಟ್ಯಾಲೆಂಟ್ ಅಂತ ಕೇಳಿದ್ರು. ನಾನು ಮತ್ತೆ ಸಿಂಗಿಂಗು ಮಾಡ್ತೀನಿ, ಡ್ಯಾನ್ಸಿಂಗು ಮಾಡ್ತೀನಿ, ಕಾಮಿಡಿನೂ ಮಾಡ್ತೀನಿ ಅಂತಂದೆ. ಆಯಿತು ಡ್ಯಾನ್ಸ್ ಮಾಡಿಸಿ ತೋರ್ಸಂತಂದ್ರು. ನಾನು 2 ತಿಂಗಳಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಡೈಲಿ ಮನೇಲೂ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದೆ. ಯಾಕಂದ್ರೆ ಅವ್ರು ಕೇಳಿದ್ರೆ ಮಾಡ್ಬೇಕಂತೇಳಿ ಆಯ್ತಂತ ಫಸ್ಟ್ ಕ್ಲಾಸ್ ಡ್ಯಾನ್ಸ್ ಮಾಡಿದೆ. ಡ್ಯಾನ್ಸಲ್ಲಿ ಒಂದು 2 ಸ್ಟಂಟು ಹೊಡೆದೆ. ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. 4 ಜನ ಜಡ್ಜಸ್ಸು, ಒಬ್ಬರು ಆ್ಯಂಕರ್ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಆಮೇಲೆ ಒಂದು 120 ಜನ ನೋಡೋಕೆ ಬಂದವರು ಅವರು ಇದ್ರು. ಒಂದು 120 ಜನ ನೋಡೋಕೆ ಬಂದವರು ಇದ್ರು. ಅಂದ ತಕ್ಷಣ ಸೋತಿಲ್ರಿ ಬದವ್ರು ಇನ್ನೂ ಕೇಳಿ ಸ್ಟೋರಿ ಐತಿ ಭಾಳ ಐತಿ ಅಂದ ತಕ್ಷಣ ಡ್ಯಾನ್ಸ್ ಮಾಡಿದೆ. ಆಮೇಲೆ ಯಾರು ವಿನಯ್ ಗೌಡದಲ್ಲ ಅವನದವನು ಹಾಡಂತಂದಪ್ಪ. ನಾ ಅನ್ನೋರ್ದೊಂದು ಹಾಡು ಹಾಡಿದೆ, ಕಲ್ಲಿನ ವೀಲಿನೂ ಮೀಟಿದ್ದಾರೆ ಏನಂತೇಳಿ ಹಾಡಿದೆ. ಆಮೇಲೆ ಸೈಲೆಂಟ್ ಸಾಂಗ್ ಹಾಡಂತವ್ರು, ಅದಕ್ಕೊಂದು ಅನ್ನೋರ್ ಸಾಂಗ್ ಫಸ್ಟ್ ಕ್ಲಾಸ್ ಸೈಲೆಂಟ್ ಸಾಂಗ್ ಹಾಡಿದೆ. ಎಲ್ಲರೂ ಅಲ್ಲಿ ಕುಂತವ್ರಲ್ಲ ಎದ್ದು ಚಪಾಳಿ ಹೊಡಕತ್ರು. ಅಂದ ತಕ್ಷಣ ಇವಳು ಯಾರು ಸಂಗೀತ ಶೃಂಗೇರಿ ಅಂತಾರಲ್ಲ, ವಯಸ್ಸಲ್ಲಿ ಭಾಳ ಚಿಕ್ಕವಳು, ಕಾಮಿಡಿ ಮಾಡಂತಂದ್ರೆ ನಾನೊಂದು ಕಾಮಿಡಿ ಮಾಡಿದೆ. ಶ್ರುತಿ ಮೇಡಮ್ ಮೇಲೆ ಡೈಲಾಗ್ ಹೊಡೆದು ಅದಕ್ಕೆ ಅವಳು ಸಂಗೀತ ಮಾಡಿದ್ರು ಫುಲ್ಲು ನಗ್ತಾ ಚೇರೆಲ್ಲ ಟರ್ನ್ ಆಗಿ ತಿರ್ಸಿ ಹೊಟ್ಟೆ ನೋವುತ್ತಾರೆ ಸಿಕ್ಕಾಪಟ್ಟು ನಕ್ಕು. ಶ್ರುತಿ ಮೇಡಮ್ ಹೌದಾ ಡೈರೆಕ್ಟ್ ರೆಡ್ ಬಟನ್ ಪ್ರೆಸ್ ಮಾಡಿಬಿಟ್ರು ನನಗೆ, ನಿಮಗೆ ಟ್ಯಾಲೆಂಟ್ ಇಲ್ಲ ಅಂತೇಳಿ. ರೆಡ್ ಬಟನ್ ಪ್ರೆಸ್ ಮಾಡಿದ್ರು. ನನಗೇನು ಗೊತ್ತಾ, ಲೈಫಲ್ಲೇ ನನ್ನಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದ ಫಸ್ಟ್ ವ್ಯಕ್ತಿನೇ ಅವರು ಶ್ರುತಿ ಮೇಡಮ್. ಪ್ರೆಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಇವರು ಇದಾರಲ್ಲ ವಿನಯ್ ಗೌಡ, ಅವನು ರೆಡ್ ಬಟನ್ ಪ್ರೆಸ್ ಮಾಡ್ದ ಅಂದ ತಕ್ಷಣ ನಾನು ಅಂದೆ ಏನು ಟ್ಯಾಲೆಂಟ್ ಬೇಕು ಅಂತ ಕೇಳಿದೆ ನಿಮಗೆ. ಈ ಟ್ಯಾಲೆಂಟು ಬಿಗ್ ಬಾಸ್ಗೆ ಬೇಡ, ನಡೆಯಲ್ಲ, ನಿಮ್ಮ ಕಡೆ ಟ್ಯಾಲೆಂಟ್ ಇಲ್ಲ, ನೆಕ್ಸ್ಟ್ ಪ್ರಿಪೇರ್ ಆಗಿ ಬಿಡ್ಬೇಕಂದ್ರೆ ಅದೇ ಏನು ಟ್ಯಾಲೆಂಟ್ ಬೇಕಂತ ಕೇಳಿದೆ. ಏನು ಮಾಡ್ಬೇಕು ಕೇಳಿ ಅದನ್ನು ನಾನು ಮಾಡ್ತೀನಿ ಅಂತೇಳಿ. ಅಂದ ತಕ್ಷಣ ನೆಕ್ಸ್ಟ್ ನನ್ನ ಬಿಟ್ಟರು ನೆಕ್ಸ್ಟ್ ಇನ್ನೊಬ್ರು ಹತ್ರ ಹೋದ್ರು. ಈ ಕಡೆ ಪಕ್ಕದಲ್ಲಿ ಒಬ್ರು ಅಂಕಲ್ ಇದ್ರು. ಅಂಕಲ್ ಥರ ಟ್ಯಾಲೆಂಟ್ ಏನಂದರೆ ಮಿಮಿಕ್ರಿ ಮಾಡಿದ್ದಾರೆ. ಮಿಮಿಕ್ರಿ ಬಿಟ್ಟರೆ ಏನೂ ಟ್ಯಾಲೆಂಟ್ ಇಲ್ಲ, ಓನ್ಲಿ ಮಿಮಿಕ್ರಿ. ಬಟ್ ಏನಂದರೆ ಅವ್ರ ಲೈಫ್ ಬಗ್ಗೆ ಅವ್ರು ಹೇಳ್ಕೊಬೇಕಾದ್ರೆ ಹೆದರ್ತಾ ಇದ್ರು, ಗಾಬರಿ ಆಗ್ತಾಯಿದ್ರು. ಬಟ್ ನನ್ನಂಗೆ ಧೈರ್ಯದಿಂದ ಅವರು 4 ಜನ, ಅವರು 3 ಜನ ಯಾರೂ ಕೂಡ ಮಾತಾಡಲಿಲ್ಲ. ಅಂದ ತಕ್ಷಣ ಅವ್ರದ್ದು ಮುಗೀತು. ಅವ್ರದ್ದು ಬಿಟ್ಟರು ನೆಕ್ಸ್ಟ್ ಹೋದರು ಅಡ್ವೊಕೇಟ್ ಸರ್ ಇದ್ರಲ್ಲ ಅವ್ರ ಹತ್ರ ಹೋದರು. ಅವ್ರೇನು ಮಾಡ್ತಾರೆ ಅಂದರೆ ಮ್ಯಾಜಿಕ್ ಮಾಡ್ತಾರೆ. ಮ್ಯಾಜಿಕ್ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ. ಅವರೊಂದು ನಂಬರ್ ಬರ್ಕೊಂಡ್ರು, ಅವರು ಮನಸ್ಸಲ್ಲಿ ಏನು ಹೇಳ್ತಾರೆ ಆ ನಂಬರ್ ಹೇಳ್ತೀನಿ. ಅದನ್ನೊಂದು ಕರೆಕ್ಟಾಗಿ ಹೇಳಿದ್ರು. ಹೆಂಗೆ ಹೇಳಿದ್ರು ಗೊತ್ತಾಗಿಲ್ಲ. 2ನೇದೇನಪ್ಪ ಅಂದರೆ ಹೆಸರು ಬರ್ಕೋತಿದ್ರು, ಅದರಲ್ಲೇ ಪೂರಾ ಫೇಲ್ ಆಗಿಬಿಟ್ರು. 3ನೇದೇನಪ್ಪ ಮ್ಯಾಜಿಕ್ ಏನಂದರೆ ಇಲ್ಲೊಂದು ಟಿಕ್ಟಾಕ್ ಇಟ್ಕೊಂಡ್ರು ತಿನ್ನೋದು, ಕಣ್ಣಲ್ಲಿ ತೆಗೆದಂತೆ. ಆಲ್ರೆಡಿ ಒಂದು ಇಲ್ಲಿ ಇಟ್ಕೊಂಬಂದಿದ್ರು, ಕಣ್ಣಲ್ಲಿ ಇಟ್ಕೊಂಡು ಒಂದು ಬಾಯಲ್ಲಿ ಇಟ್ಕೊಂಡು ಇದನ್ನು ಸರ್ಸ್ಕೊತ ಇದನ್ನು ತೊಗೊಂಬೋದು, ಅದು ತಿಂದುಬಿಟ್ರು. ಆಯಿತು 3 ಟ್ಯಾಲೆಂಟಲ್ಲೇ ಅಂದರೆ ಒಂದೇ ಟ್ಯಾಲೆಂಟು ಮ್ಯಾಜಿಕ್ ಮಾಡೋದು. 3 ಮ್ಯಾಜಿಕ್ ಮಾಡಿದ್ರು, ಅದರಲ್ಲೇ 2 ಸಕ್ಸಸ್ ಆಯಿತು, 1 ಫೇಲ್ ಆಯಿತು. ಇಷ್ಟಾದಮೇಲೆ ಏನು ಮಾಡಿದ್ರ, ಅವ್ರಿಗೆ ಸೀದಾ ಗ್ರೀನ್ ಕೊಟ್ಟರು. ಆಯ್ತು ಬಿಡಿ, ಅವ್ರಿಗೆ ಕೊಟ್ಟರು ನನಗೆ ಖುಷಿನೇ. ಆಮೇಲೆ ಏನಂತಂದ್ರೆ ನಾ ಸೀದಾ ಕೈ ಇರ್ತದೆ, ಸೀದಾ ಶ್ರುತಿ ಮೇಡಮ್ಗೆ ಜಡ್ಜಸ್ ಇದ್ರಲ್ಲ, ನಾನು ಹತ್ರ ಏನು ಗೊತ್ತಾ, ಸತ್ಯ ಇದು ಸತ್ಯ ಇಲ್ಲಿ ಹೇಳ್ತದಲ್ಲ, ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಮಾತಾಡ್ತಿದ್ದೆ ನಾನು ಸತ್ಯ ಇದ್ರೆ ಸತ್ಯ ಹೇಳ್ತೀನಿ, ಸುಳ್ಳು ಇದ್ರೆ ಸುಳ್ಳು ಹೇಳ್ತೀನಿ. ಅದರಲ್ಲಿ ಅವರು ಸುಳ್ಳು ಹೇಳ್ತಾ ಇದ್ದಾಗ ನಾವು ಸತ್ಯ ಅಂತ ಹೇಳಿ ಅವ್ರಿಗೆ ಹತ್ಸುವಂಥದ್ದೇನು ಮಾಡೋದು ನಾನು. ಅಂದ ತಕ್ಷಣ ಕೈ ಇದ್ದವನ, ಮೇಡಮ್ ಬಿಗ್ ಬಾಸ್ ಶೋ ಇದೆಯಲ್ಲ, ಇದು ರಿಯಾಲಿಟಿ ಶೋ ಅಲ್ಲ, ಬಂಡಲ್ ಶೋ ಅಂತ ಸೀದಾ ಹೇಳಿಬಿಟ್ಟೆ. ಅದನ್ನ ನೋಡಿ ಒಂದ್ಸಲ ಅವ್ರು ಕನ್ಫ್ಯೂಸ್ ಆಗಿಬಿಟ್ರು. ಏನು ಹೇಳಿದೆಯಪ್ಪ ಅಂತಂದ್ರೆ, ಬಿಗ್ ಬಾಸ್ ಶೋ ಇದೆಯಲ್ಲ, ಇದು ರಿಯಾಲಿಟಿ ಶೋ ಅಲ್ಲ, ಬಂಡಲ್ ಶೋ ಅಂತಿದೆ. ಯಾಕಂತಂದ್ರು, ಇಲ್ಲಿ ಪ್ರತಿಭೆಗಳು ಬಂದಿದಾರಲ್ಲ, ಅವ್ರಿಗೆ ಯಾರಿಗೂ ನೀವು ಗೌರವ ಕೊಡ್ತಾ ಇಲ್ಲ, ಅವ್ರ ಟ್ಯಾಲೆಂಟ್ ನೀವು ನೋಡ್ತಾ ಇಲ್ಲ. ಟ್ಯಾಲೆಂಟ್ ತೋರಿಸೋ ಸಲುವಾಗಿ ಬೆಳಿಗ್ಗೆ 7:00 ಬಂದವರು ರಾತ್ರಿ 11:40 ಒಳಗೆ ಬಿಟ್ಟಿದ್ದಾರೆ. ಅಂದರೆ 12 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಅಂದರೆ 13, 14 ಅವರು ವೇಟ್ ಮಾಡಿಸಿದ್ದಾರೆ. ಬಟ್ ಅವ್ರ ಟ್ಯಾಲೆಂಟ್ ನೋಡ್ತಾ ಇಲ್ಲ.
ಅವಾಗ ನಂಗೆ ಗೊತ್ತಾಯ್ತು. ಮತ್ತು ಇವ್ರು ಯಾರನ್ನೋ ಸೆಲೆಕ್ಷನ್ ಮಾಡ್ಕೋ ಸಲುವಾಗಿ ಹಿಂಗೆ ಬಿಗ್ ಬಾಸ್ ಆಡಿಷನ್ ಅಂತ ಕರೆದು ಆಮೇಲೆ ಕಾಮನ್ ಮ್ಯಾನ್ ತೊಗೋತೀವಿ ಅಂತ ಹೇಳಿ ಇಷ್ಟೆಲ್ಲ ವೇಟ್ ಮಾಡಿಸಿ ಅವ್ರು ಬೇಕಾದವ್ರನ್ನ ಅವ್ರು ಅಡ್ವಾನ್ಸ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಮತ್ತೆ ಯಾಕೆ ಕರಿಬೇಕು ಇವ್ರನ್ನ? ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ದಕ್ಷಿಣ ಕರ್ನಾಟಕದವ್ರು ಬಂದಿದ್ದಾರೆ, ಮಂಗಳೂರದವ್ರು ಬಂದಿದ್ದಾರೆ, ಬೇರೆ ಬೇರೆ ಕಡೆ ಗುಲ್ಬರ್ಗದವ್ರು ಬಂದಿದ್ದಾರೆ ಪಾಪ, ಮತ್ತು ಬಿಜಾಪುರದವ್ರೆಲ್ಲ ಬಂದಿದ್ದಾರೆ. ಹೆಂಗೆ ಗೊತ್ತಾ, ಎಲ್ಲರೂ ಇವ್ರು ರಿಜೆಕ್ಟ್ ಮಾಡಿದ ತಕ್ಷಣ ಹೊರಗಡೆ ಬರೋದು, ಅಳ್ಕೊತ ಹೋಗೋದು, ಎಲ್ಲರೂ ಅಳ್ಕೊತ ಹೋಗಿದ್ದಾರೆ. ಅಮ್ಮಕು ಡುಮ್ಕುನವ್ರು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ಅಳ್ಕೊತ ಹೋಗಿದ್ದಾರೆ, ನಾನು ಬಿಟ್ಟು. ಅಂದ ತಕ್ಷಣ ಇಷ್ಟ ಆಯ್ತಲ್ಲ, ಅಂದ ತಕ್ಷಣ ಯಾರಪ್ಪ ಅಂದರೆ ಚಂದನ್ ಶೆಟ್ಟಿ ಇದಾನಲ್ಲ, ಏನು ಕೇಳ್ದ, ನೀವು ಡ್ಯಾನ್ಸ್ ಮಾಡ್ತೀರಾ ಮತ್ತು ಕಾಮಿಡಿ ಮಾಡ್ತೀರಾ, ಈ ಬುಕ್ಲೆಟಲ್ಲಿ ಯಾಕೆ ಬರ್ದಿಲ್ಲ ಅಂತಂದ. ಅದು ನನ್ನ ಹಿಡನ್ ಟ್ಯಾಲೆಂಟು, ಅದಕ್ಕೆ ಬರ್ದಿಲ್ಲ. ನೀವು ಹಿಡನ್ ಟ್ಯಾಲೆಂಟ್ ಕೇಳ್ತೀರಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಬರೋದಿಲ್ಲ ಅಂತಂದೆ. ಅಂದ ತಕ್ಷಣ ಅದು ಎದುರು ಮಾತಾಡಿದಂತೆ, ಏನಿರಲ್ಲ ಮಾಡ್ತೀನಿ ಇದಂತ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಅಂದ ತಕ್ಷಣ ನೆಕ್ಸ್ಟ್ ಇವಳು ಯಾರಪ್ಪ ಅವನು ವಿನಯ್ ಗೌಡದ ಏನು ಕೇಳೋತ್ತಾ, ಅವನದವನು ಇಲ್ಲ ನೀವು ಇದು ವೇದಿಕೆಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ನಾನು ಹೇಳಿದೆ. ನಾವು ಬರೋದೇ 4 ಜನ ಬಂದಿದ್ದೆ, ಇವರು 3 ಜನ ಶೂ ಹಾಕೊಂಡು ಬಂದಿದ್ದಾರೆ. ನಾನು ಶೂ ಕೂಡ ವೇದಿಕೆ ಕೆಳಗಡೆ ಕಳೆದು ಬಂದಿದ್ದೀನಿ, ಯಾಕಂದರೆ ಅಷ್ಟು ನಾನು ಇದಕ್ಕೆ ಗೌರವ ಕೊಡ್ತೀನಿ. ಬಟ್ ಏನಪ್ಪ ಅಂದರೆ ನೀವು ಪ್ರತಿಭೆಗಳಿಗೆ ಯಾರಿಗೂ ಕೂಡ ಗೌರವ ಕೊಟ್ಟಿಲ್ಲ, ಬೆಳಿಗ್ಗೆಯಿಂದನೂ ಕೊಟ್ಟಿಲ್ಲ, ಈಗಲೂ ಕೊಡ್ತಾ ಇಲ್ಲ. ಏನಪ್ಪ ಅಂದರೆ ನಿಮ್ಗೆ ಬೇಕಾದವ್ರನ್ನ ನೀವು ಅಡ್ವಾನ್ಸೇ ಸೆಲೆಕ್ಷನ್ ಮಾಡ್ಕೊಂಡು ಅವ್ರನ್ನ ಪುಷ್ ಮಾಡಿ ಕಳಿಸಿದರೆ, ಬಟ್ ಉಳ್ಕಿದವ್ರನ್ನೆಲ್ಲ ಟ್ಯಾಲೆಂಟ್ ನೋಡದೆ ರಿಜೆಕ್ಟ್ ಮಾಡ್ತದಂತಂದೆ. ಅಂದ ತಕ್ಷಣ ಅವರು ಯಾರು ಸಂಗೀತ ಶೃಂಗೇರಿಯಿಂದ ಅಂದ ತಕ್ಷಣ ಏನಂದ್ರು, ನೀವು ಜಡ್ಜಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಾವು ಅಲ್ಲಿ ಬಿಗ್ ಬಾಸ್ಗೆ ಹೋಗಿ ಆಮೇಲೆ ಬಂದು ಇಲ್ಲಿ ಜಡ್ಜಸ್ಸಲ್ಲಿ ಕುಂತಿದ್ದೀವಿ ಅಂತಂದ್ರು. ಆವಾಗ ನಾನು ಸೀದಾ ಒಂದು ಮಾತು ಹೇಳಿಬಿಟ್ಟೆ, ಹೌದು ಮೇಡಮ್ ನೀವು ಹೋಗಿ ಕೂತಿದ್ದೀರಾ, ಬಟ್ ಏನಂದರೆ ಬಕೆಟ್ ಹಿಡಿದಿದ್ದೀರಾ, ನೀವು ಯಾರೋ ನಿಮ್ಗೆ ಪುಷ್ ಮಾಡಿದ್ದಾರೆ, ಆವಾಗ ಹೋಗಿ ನೀವು ಜಡ್ಜಸ್ ಆಗಿದ್ದೀರಾ, ಬಟ್ ನಾವು ಬಕೆಟ್ ಹಿಡಿದಿಲ್ಲ, ಹಂಗೆಲ್ಲ ಏನಿಲ್ಲ. ನಾನು ಹೋಗ್ಬೇಕಾದ್ರೆ ನೀವು ಮೆಡಲ್ಸ್ಗಳನ್ನ ಹಾಕೊಂಡು ಹೋಗಿದ್ದೆ. ಏನಪ್ಪ ಅಂದ್ರೆ ಇವು 2 ಮೆಡಲ್ಸ್ ಅದಲ್ಲ, ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಒಳಗೆ, ಇದೈತಲ್ಲ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ. ಯಾವಾಗಂದ್ರೆ ನೇಪಾಳದಾಗ ವಿನ್ ಆಗಿದ್ದ. ಇವನು 3 ಹಾಕೊಂಡು ಹೋಗಿದ್ದೆ, ನಾನು ತೋರಿಸಿದೆ. ನಾನು ಯಾರಿಗೂ ಬಕೆಟ್ ಹಿಡಿದು ಇವನ್ನೆಲ್ಲ ಸಾಧನೆ ಮಾಡಿಲ್ಲ. ಇವನು ಸಾಧನೆ ಮಾಡಬೇಕಾದ್ರೆ 13 ವರ್ಷ ನಾನು ಪ್ರಯತ್ನ ಪಡ್ತೀನಿ, ಸತತವಾಗಿ 13 ವರ್ಷ ಪ್ರಯತ್ನ ಮಾಡಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಭಾರತದ ಪತಾಕೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿ ಬಂದಿದ್ವಿ ಮೇಡಮ್ ಅಂತೇಳಿ. ಅಷ್ಟಕ್ಕೆ ಅವಳು ಸ್ವಿಚ್ ಆಫ್ ಆಗಿಬಿಟ್ಲು. MMA ಅವಳ ಶ್ರುತಿ ಶೃಂಗೇರಿ ಅಂತೇಳಿ ಏಜ್ ಚಿಕ್ಕವಳು, ಹಂಗೆ ಮಾತಾಡ್ತೀನಿ ನಾನು. ಸ್ವಿಚ್ ಆಫ್ ಆಗಿಬಿಟ್ಲು, ಮಾತು ಬಂದಿತ್ತು. ಆಮೇಲೆ ಚಂದನ್ ಶೆಟ್ಟಿ ಏನು ಗೊತ್ತಾ, ಅವ್ನು ನೋಡಿ ತುಂಬ ನಾವೆಲ್ಲ ಪಾಪ ಅಂತಿದ್ವಿ. ಒಂದೇನೋ ಅವ್ರ ಲೈಫಲ್ಲಿ ಘಟನೆ ಐತೆ, ಅದನ್ನೆಲ್ಲ ನೋಡಿ ನಾವು ಪಾಪ ಅಂತಿದ್ವಲ್ಲ. ಬಟ್ ಆ ಮನುಷ್ಯನಿಗೆ ಹೆವಿ ಆ್ಯಟಿಟ್ಯೂಡು, ಹೆವಿ ಈಗೋ. ಪ್ರತಿಭೆಗಳ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಆಯ್ತಲ್ಲ. ಅವನು ಒಂದು ಏನೋ ಅಂದ ತಕ್ಷಣ ಅವನಿಗೂ ಒಂದು ಆನ್ಸರ್ ಮಾಡಿದೆ. ಅವನು ಸ್ವಿಚ್ ಆಫ್ ಆದ. ಸೀದಾ ಶ್ರುತಿ ಮೇಡಮ್ ಹತ್ರ ಬಂದೆ. ಶ್ರುತಿ ಮೇಡಮ್, ನೀವು ಏನಿಲ್ಲ, ಇದು ರಿಯಾಲಿಟಿ ಶೋ ಅಂತ ಹೇಳ್ತಿದ್ರಲ್ಲ, ಇದು ರಿಯಾಲಿಟಿ ಶೋ ಅಲ್ಲ, ಬಂಡಲ್ ಶೋ. ನಾ ಪ್ರೂವ್ ಮಾಡ್ತೀನಿ, ಆಯ್ತಲ್ಲ. ನೀವು ಇವಾಗ ಸೆಲೆಕ್ಷನ್ ಮಾಡ್ಕೋತಿದ್ರಲ್ಲ ಬಿಗ್ ಬಾಸ್ ಸೀಸನ್ ಅಂತೇಳಿ, ಇನ್ನೂ ಎಷ್ಟು ಜನ ಮಾಡ್ಕೊಳ್ಳಿ. ಅದರಲ್ಲಿ ಯಾರಾದರೂ ನನ್ನಲ್ಲಿ ಇರುವಂಥ ಟ್ಯಾಲೆಂಟ್ ಇತ್ತಂದರೆ ಅವಾಗ ನಾನು ಅದು ರಿಯಾಲಿಟಿ ಶೋ ಅಂತ ಒಪ್ಕೋತೀನಿ. ಬಟ್ ಅದು ಟ್ಯಾಲೆಂಟ್ ಇದ್ದಿರಲಿಲ್ಲ ಅಂದರೆ ನಿಮ್ಗೆ ಬೇಕಾದ್ರೂ ಸೆಲೆಕ್ಷನ್ ಮಾಡಿದ್ರೆ ಇದು ಬಂಡಲ್ ಶೋ ಅಂತೇಳಿ ನಾನು ಇಡೀ ಕರ್ನಾಟಕಕ್ಕೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತಂದೆ. ಅಂದ ತಕ್ಷಣ ಏನಂದ್ರು, ಎಲ್ಲರೂ ಸುಮ್ಮನೆ ಆಗಿಬಿಟ್ರು. ಅಂದ ತಕ್ಷಣ ಆಮೇಲೆ ಏನಾಯ್ತು, ಇನ್ನೂ ಒಂದು ಮಾತು ಹೇಳಿದೆ. ನೀವು 4 ಜಡ್ಜಸ್ ಇದಿರಲ್ಲ, ನೀವು 4 ಜನ, ಇವ್ರು ಆ್ಯಂಕರ್ 5 ಜನ, ನನ್ನ ಪಕ್ಕದಲ್ಲಿ ನಾ 3 ಜನ ಅಲ್ಲ. ನಿಮ್ಮಲ್ಲಿ ಎಷ್ಟು ಜನರಲ್ಲೇ ನನ್ನಲ್ಲಿ ಇರುವಂಥ ಟ್ಯಾಲೆಂಟ್ ಏನಾದರೂ ಇತ್ತಂದರೆ ನಾನು ಅದನ್ನು ನಿಮ್ಮಲ್ಲಿ ಇರುವಂಥ ಟ್ಯಾಲೆಂಟು, ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಇರುವಂಥ ಟ್ಯಾಲೆಂಟು ನಾನು ಒಬ್ಬರಲ್ಲೇ ಮಾಡಿ ತೋರಿಸ್ತೀನಿ. ಬಟ್ ನಾನು ಮಾಡುವಂಥ ಟ್ಯಾಲೆಂಟ್ ಇದೆಯಲ್ಲ, ನೀವು ಎಲ್ಲ ಜಡ್ಜಸ್ ಹಿಡ್ಕೊಂಡು ಆ್ಯಂಕರ್ ಹಿಡ್ಕೊಂಡು ಪಕ್ಕದಲ್ಲಿ ಇವ್ರು 3 ಜನ ಇವ್ರು ಹಿಡ್ಕೊಂಡು ಒಬ್ಬರು ಮಾಡಿ ತೋರಿಸಿದ್ರು ನಿಮ್ಮ ರಿಯಾಲಿಟಿ ಶೋ ಅಂತ ನಾನು ಒಪ್ಕೋತೀನಿ. ಇಲ್ಲಾಂದರೆ ಬಂಡಲ್ ಶೋ ಅಂತೇಳಿ ನೀವು ಒಪ್ಕೋಬೇಕಂತ ಅಂದೆ. ಅಂದ ತಕ್ಷಣ ಅಲ್ಲಿ ಬಂದಿದ್ರೆ ಜನ ಇದ್ರಲ್ಲ, ಒಂದು 120 ಜನ, ಎಲ್ಲ ಎದ್ದು ನಿಂತ್ಬಿಟ್ರು. ನಾ ಎಲ್ಲ ಮಾತಾಡಿದ್ದೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಯಾಕಂದರೆ ನಾನು ಹೋಗಿದ್ದು
ನಮ್ಮ ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸೋದಕ್ಕೆ ಹೋಗಿದ್ದೆ. ಹೋದ ತಕ್ಷಣ ಎಲ್ಲರೂ ಎದ್ದು ನಿಂತು ಮುಖ ನೋಡಕತ್ತಾರೆ. ಯಾಕೆ ಮುಖ ನೋಡಕತ್ತಾರ ಅಂದ್ರೆ ಅವ್ರು ಬೆಳಗ್ಗಿಂದ್ರೆ ಎಲ್ಲ ಇದನ್ನ ಮಾಡಿದಾರ, ಬಟ್ ಯಾರೂ ಮಾತಾಡಿಲ್ಲ ಅಲ್ಲೇ. ಅಷ್ಟು ಧೈರ್ಯದಿಂದ ಮಾತಾಡಿಲ್ಲ, ನಾನು ಅಷ್ಟು ಧೈರ್ಯದಿಂದ ಮಾತಾಡಿದೆ. ವಿನಯ್ ಗೌಡನು ಅಲ್ಲೇ ಕುಂತಿದ್ದ. ಅವನು ಯಾಕೆ ಸ್ವಿಚ್ ಆಫ್ ಆದಪ್ಪ ಅಂದರೆ ನಾವು ಹೋಗ್ಬೇಕಾದ್ರೆ ಮೆಡಲ್ ಹಾಕ್ಕೊಂಡು ಲಂಚಕ್ಕೆಲ್ಲ ಬೀಸ್ಕೊಂಡು ಮತ್ತು ಇದೆಲ್ಲ ಸರ್ಟಿಫಿಕೇಟ್ ಇದೆಲ್ಲ ಎಲ್ಲ ತೊಗೊಂಡಿದ್ದೆ. ನಾವು ಹೋದ ತಕ್ಷಣ ಏನಪ್ಪ ಅಂದರೆ ನಾನು ಕರಾಟೆ ಕಲ್ತಿದ್ದೀನಿ, ಕಿಕ್ ಬಾಕ್ಸಿಂಗ್ ಕಲ್ತಿದ್ದೀನಿ, ಮಾಯ್ ದೈ ಕಲ್ತಿದ್ದೀನಿ, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸಲ್ಲಿ ನ್ಯಾಷನಲ್ 2 ಸಲ ಗೋಲ್ಡ್ ಮೆಡಲಿಸ್ಟು, ಇಂಟರ್ನ್ಯಾಷನಲ್ 1 ಸಲ ಗೋಲ್ಡ್ ಮೆಡಲಿಸ್ಟು ಅಂತ ಹಿಂಗೆಲ್ಲ ಹೇಳ್ಕೊಂಡು ಹೋಗಿದ್ನಲ್ಲ. ಹೋದ್ಮೇಲೆ ಸ್ಟೇಜ್ ಮೇಲೆ ನಾನು ಟ್ಯಾಲೆಂಟ್ ಎಲ್ಲ ತೋರಿಸಿ ಸ್ಟಂಟು ಗಿಂಟು ಎಲ್ಲ ತೋರಿಸಿದ್ಮೇಲೆ ಸ್ವಿಚ್ ಆಫ್ ಆಗಿಬಿಟ್ಟ. ಗೊತ್ತಾಯ್ತು ಇವನು ಮಾರ್ಷಲ್ ಆರ್ಟಿಸ್ಟ್ ಇದ್ದಾನೆ ಅಂತೇಳಿ. ಮತ್ತು ಇನ್ನೊಂದು ಹೇಳಿದವ್ರಿಗೆ ಏನಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. 140 ಕೋಟಿ ಜನಸಂಖ್ಯೆಯಲ್ಲಿ ಟೋಟಲ್ ಆಗಿ ಮಾರ್ಷಲ್ ಆರ್ಟ್ಸ್ ಅಂದರೆ ಕರಾಟೆ, ಕಿಕ್ ಬಾಕ್ಸಿಂಗು, MMA ಹಿಂಗೆಲ್ಲ ಇದೆಯಲ್ಲ, ಹಾಗೆ ಇಂಡಿಯಾದಲ್ಲೇ ಮಾರ್ಷಲ್ ಆರ್ಟ್ಸಲ್ಲೇ ಟಾಪ್ 10 ನಾನು ಒಬ್ಬ ಅಂತ ಹೇಳಿದವ್ರಿಗೆ. ಹೇಳಿದ ತಕ್ಷಣ ಅವನು ಗೊತ್ತಾಯ್ತು ಇವ್ರು ಮಾತಲ್ಲಿ ಬಗ್ಗೋದು ಇಲ್ಲ, ಸೋದೋದು ಇಲ್ಲ ಅಂತೇಳಿ. ಆಮೇಲೆ ಸೀದಾ ಶ್ರುತಿ ಮೇಡಮ್ ಒಂದು ಮಾತು ಹೇಳಿದೆ, ಮೇಡಮ್ ಇದು ಏನಂದರೆ ರಿಯಾಲಿಟಿ ಶೋ ಇದೆಯಲ್ಲ ತೆಗಿರಿ, ನೀವು ಬಿಗ್ ಬಾಸ್ ಶೋ ಅಂತ ಮಾಡ್ತಿಲ್ಲ ಮಾಡಿ ಪರವಾಗಿಲ್ಲ, ಆದರೆ ಅದ್ರ ಮುಂದೆ ರಿಯಾಲಿಟಿ ಶೋ ಇದೆಯಲ್ಲ ಅಂತ ತೆಗೆದು, ಯಾಕಂದ್ರೆ ಇಲ್ಲಿ ಏನೂ ರಿಯಲ್ ಇದೆ, ಎಲ್ಲ ಬಂಡಲ್ ಇದೆ, ಎಲ್ಲ ನೋಡ್ತಾ ಇದೆ ಅಂತೇಳಿ. ರಿಯಲ್ ಇದ್ದದ್ದು ಏನಾದರೂ ಒಂದು ತೋರಿಸಿ ಅಂತಂದೆ. ಏನೂ ಇಲ್ಲ, ಮಾತೇ ಇಲ್ಲ. ಯಾರ್ದು ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ, ಬಾನ್ಸರ್ಗಳಿದ್ದಾರೆ, ಯಾರಾದರೂ ಬಂದು ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಅದು ಇಲ್ಲ. ಫುಲ್ ಸ್ವಿಚ್ ಆಫ್, ಸ್ಟೇಜೇ ಸ್ವಿಚ್ ಆಫ್. ಜನ ಎಲ್ಲ ಏನು ಎದ್ದಿತ್ತು ನೋಡ್ತಾ ಇದಾರಲ್ಲ, ವಾಪಸ್ ಕುಣ್ಲೇ ಇಲ್ಲ ಅವರು. ಇನ್ನೂ ಲಾಸ್ಟ್ ಒಂದು ಮಾತು ಹೇಳಿದವ್ರಿಗೆ, ಇನ್ನೂ ರಿಯಾಲಿಟಿ ಶೋ ಇದೆಯಲ್ಲ ಪ್ರೂವ್ ಮಾಡೋಕೆ ಇನ್ನೂ ಟೈಮ್ ಇದೆ. ನೀವು ಯಾರನ್ನ ಸೆಲೆಕ್ಷನ್ ಮಾಡ್ಕೋತೀರ ಮಾಡ್ಕೊಳ್ಳಿ, ಖುಷಿನೇ ನನಗೆ. ಯಾರನ್ನ ಮಾಡ್ಕೋತೀರ ಮಾಡ್ಕೊಳ್ಳಿ. ಆಮೇಲೆ ಬಂದು ನಾನು ಏನಾದರೂ ನೋಡಿದ್ರೆ ಅವರಲ್ಲಿ ನನ್ನಲ್ಲಿ ಇರುವಂಥ ಟ್ಯಾಲೆಂಟ್ ಇರಬೇಕು. ಹೌದಪ್ಪ, ಬಿಗ್ ಬಾಸ್ಗೆ ಇವು ಪ್ರಕಾಶ್ ಗರುಡನಲ್ಲಿ ಇರಲಾರ್ದಂಥ ಟ್ಯಾಲೆಂಟ್ ಇದೆ, ಅದಕ್ಕೆ ಆಯ್ಕೆ ಮಾಡ್ಬೋದು ಅಂತೇಳಿ ಕರ್ನಾಟಕಕ್ಕೆ ಗೊತ್ತಾಗಬೇಕು, ಜನಗಳಿಗೆ ಗೊತ್ತಾಗ್ಬೇಕಂತೇಳಿ. ಅವಾಗೇನು ಗೊತ್ತಲ್ಲ, ಎಲ್ಲರೂ ಮಾತು ಬಂದು ಯಾರೂ ಮಾತಾಡ್ತಾನೆ ಇಲ್ಲ. ಏನು ಗೊತ್ತಾ, ನನ್ನ ಹೆಸರು ಹೋಗಿ ಗೂಗಲ್ ಹೋಗಿ ಪ್ರಕಾಶ್ ಗಾಡಿಡ್ರು ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಹೇಳುತ್ತೇನೆ ನಾನು ಏನು ಸಾಧನೆ ಮಾಡಿದ್ದೀನಿ ಅಂತೇಳಿ. ಬೇಕಾದ್ರೆ ಈಗ ಲೈವಲ್ಲಿ ಎಲ್ಲ ನೋಡ್ತಾರಲ್ಲ, ಲೈವ್ ಕಟ್ ಆದಮೇಲೆ ಇಲ್ಲಾಂದರೆ ಈಗಲೇ ಇದ್ದಾಗ ಹೋಗಿ ಪ್ರಕಾಶ್ ಗಾಡಿಡ್ರು ಅಂತ ಹಾಕಿದ್ರೆ, ಡಬ್ಲ್ ಹಾಕೋ ಬದಲು V ಅಂತ ಹಾಕಿದ್ರೆ ನನ್ನ ಬಗ್ಗೆ ಗೂಗಲ್ ಹೇಳುತ್ತೆ ನಾನು ಏನು ಸಾಧನೆ ಮಾಡಿದೆ ಅಂತೇಳಿ. ನ್ಯಾಷನಲ್ ಸಲ ಗೋಲ್ಡ್ ಮೆಡಲಿಸ್ಟು, 1 ಸಲ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟು, ನಾನು ಕರಾಟೆ ಏನೇನು ಕಲ್ತಿದ್ದೀನಿ, ಮತ್ತು ಸ್ನೇಕ್ ಏನು ಮಾಡಿದ್ದೀನಿ, ರೆಸ್ಕ್ಯೂ ಎಷ್ಟು ಮಾಡಿದ್ದೀನಿ, ಎಲ್ಲ ಕೂಡ ಗೂಗಲ್ ಹೇಳುತ್ತೆ. ಅದರಲ್ಲಿ ಇವರು ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ, ಮತ್ತು ಶ್ರುತಿ ಮೇಡಮು, ನವೀನ್ ಗೌಡ ಇವರು ಬೇರೆದವ್ರಿಗೆಲ್ಲ ಗ್ರೀನ್ ಕೊಟ್ಟರು, ನನಗೆ 4 ಜನ ರೆಡ್ ಕೊಟ್ಟರು. ಅಂದರೆ ನನ್ನ ಹತ್ರ ಟ್ಯಾಲೆಂಟೇ ಇಲ್ಲಂತೆ. ಅದು ನಾನು ಟ್ಯಾಲೆಂಟ್ನ ಸ್ಟೇಜ್ ಮೇಲೆ ಪ್ರೂವ್ ಮಾಡಿ ತೋರಿಸಿ ಕೊಟ್ಟು, ಯಾಕಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಹೋಗಿದ್ದೀನಿ, ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಹಾಗೆ ನನಗೆ ಬರೋಲ್ಲ. ಯಾರು ಬೇರೆಯವ್ರ ಗತಿ ಅಳ್ತಾ ಹಂಗಾಯ್ತು ಹಿಂಗಾಯ್ತು ಅವೆಲ್ಲ ಸಿಂಗಿಲ್ಲ. ಟ್ಯಾಲೆಂಟ್ ಎಲ್ಲ ತೋರಿಸಿ ಅವ್ರ ಶೋ ಏನಿಲ್ಲ ಬಂಡಲ್ ಶೋ ಇದೆ ಅಂತೇಳಿ ಪ್ರೂವ್ ಮಾಡಿ ಬಂದಿದ್ದೀನಿ. ಇನ್ನೂ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೆ. ಈಗಿನ ಸೆಲೆಕ್ಷನ್ ಮಾಡ್ಕೋತಾರಲ್ಲ ಬಿಗ್ ಬಾಸ್ 13 ಅಂತ ಹೇಳಿ, ಇನ್ನು ಯಾರ್ಯಾರು ಸೆಲೆಕ್ಷನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ, ಎಲ್ಲರೂ ಎಷ್ಟು ಜನ ಮಾಡ್ಕೋತಾರೋ ಮಾಡ್ಕೊಳ್ಳಿ. ಅವಾಗ ನಾನು ಬಂದು ಅವರಲ್ಲಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡಿದ್ದೀನಿ, ಸ್ಟಂಟ್ ಮಾಡ್ತಾರೆ ಸ್ಟಂಟ್ ಮಾಡಿದ್ದೀನಿ, ಫೈಟ್ ಎಲ್ಲ ಫುಲ್ ಮಾಸ್ಟರ್ ನಾನು. ಎಲ್ಲ A to Z ಮಾಡ್ತೀನಿ. ಆಯ್ತಲ್ಲ, ನನ್ನಲ್ಲಿ ಇರಲಾರ್ದ ಟ್ಯಾಲೆಂಟ್ ಅವರು ಇರ್ತಾರೆ. ಅವಾಗ ಬಿಗ್ ಬಾಸ್ ನಾನು ರಿಯಾಲಿಟಿ ಶೋ ಅಂತ ಒಪ್ಕೋತೀನಿ. ಬಟ್ ಅವರೆಲ್ಲರೂ ಕೂಡಿದ್ರು ನನ್ನಲ್ಲಿ ಇರುವಂಥ ಟ್ಯಾಲೆಂಟ್ ಅವ್ರು ಮಾಡೋಕ್ಕಾಗಲ್ಲ ಅಂದರೆ ಬಂಡಲ್ ಶೋ ಅಂತ ಒಪ್ಕೋತೀನಿ. ಏನಪ್ಪ ಅಂದರೆ ಎಲ್ಲರನ್ನೂ TRP ಸಲುವಾಗಿ ಯೂಸ್ ಮಾಡ್ಕೋತಾರೆ ಅಷ್ಟೇ, ಏನೂ ಇಲ್ಲ ಇದರಲ್ಲಿ. ಈ ಏನು ಎಲ್ಲ ರಿಯಾಲಿಟಿ ಶೋ ಅದಲ್ಲ ಎಲ್ಲ TRP. ಸಂಗೀತ ಶೃಂಗೇರಿ ಏನೂ ಟ್ಯಾಲೆಂಟ್ ಇಲ್ಲ, ಬಕೆಟ್ ಇರ್ತಾರೆ, ಯಾರೋ ಪುಷ್ ಮಾಡಿರ್ತಾರೆ ಬಂದಿರೋದು ಎಲ್ಲ ಗೊತ್ತಾ TRP ಸಲುವಾಗಿ. ಇನ್ನೊಂದೇನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಏನು ಹೇಳ್ತೀನಪ್ಪ ಅಂದರೆ, ಎಲ್ಲರೂ TRP ಸಲುವಾಗಿ ಯೂಸ್ ಮಾಡ್ಕೋತಾರೆ. ಅವ್ರು ಏನಾದರೂ ಹೆದರಿಸಿ ಅಥವಾ ಏನಾದ್ರು ಅಂದ್ರೆ ಕಳಿಸಿದ್ರೆ ಇವ್ರು ಸುಮ್ಮನೆ ಬಂದುಬಿಡ್ತಾರೆ. ನಾನು ಹಂಗಲ್ಲ, 100 ಜನ ಇರಲಿ 1000 ಜನ ಇರಲಿ, ಸ್ಟೇಜ್ ಎಂಥದ್ದೇ ಇರಲಿ, ಅವರು ಜಡ್ಜಸ್ ಯಾರೇ ಇರಲಿ, ತಪ್ಪು ಸರಿ. ನಾನು ಮಾತಾಡೋಕ್ಕೂ ಹೆದರಲ್ಲ. 100 ಜನ ಇದ್ರೂ ಕೂಡ ನಮ್ಮ ಮಾತಿನಾಗೂ ಸೋಲಂಗಿಲ್ಲ. ಮತ್ತು ಜಗಳ ಬರ್ದಾಡಕತ್ರು ಅದ್ರೊಳಗತ್ರು ಹೊಟ್ಟೆ ಯಾವತ್ತೂ ಸೋಲಂಗಿಲ್ಲ. ಅಂದ ತಕ್ಷಣ ಇಷ್ಟೆಲ್ಲ ಮಾತಾಡಿದ್ದೀನಿ. ಎಲ್ಲರೂ ಕಣ್ಣೀರು ಶ್ರುತಿ ಮೇಡಮ್ ಮಾತ್ರ ಅಳೋದು ಅಷ್ಟೇ ಬಾಕಿ ಇತ್ತು, ಉಳ್ದವ್ರೆಲ್ಲ ಸ್ವಿಚ್ ಆಫ್ ಆಗಿದ್ರು. ಆಮೇಲೆ ಇರಲಿ ಬಿಡ ಅಂತ ನಾನೇ ಸಾಕು ಲಾಸ್ಟ್ ಹೇಳಿದ ಮತ್ತೆ ಇನ್ನೊಂದು ಮಾತೇನು ಹೇಳಿದಪ್ಪ ಅಂದರೆ, ಇಷ್ಟೆಲ್ಲ ಮಾತಾಡಿದ್ನಲ್ಲ ನಾನು ವಿಡಿಯೋ ಅವರು TV ಕಲರ್ಸ್ ಕನ್ನಡ ಚಾನಲ್ಲೇ ಪ್ಲೇನೇ ಮಾಡಲ್ಲ. ಮತ್ತು ನನ್ನ ಪಕ್ಕದಲ್ಲಿ 3 ಜನ ಇದ್ರಲ್ಲ ಅವ್ರದ್ದು ಕೂಡ ಪ್ಲೇ ಮಾಡಲ್ಲ. ಯಾಕೆ ಪ್ಲೇ ಮಾಡಲ್ಲ ಅಂದರೆ, ಅದನ್ನೇನಾದರೂ ಪ್ಲೇ ಮಾಡಿದ್ರೆ ನಾನು ಏನೇನು ಮಾತಾಡಿದ್ನಲ್ಲ ಎಲ್ಲ ಮಾತಿನಲ್ಲೇ ಸಿಕ್ಕಾಕೊಂಡ್ರೆ, ನಿಮ್ಮ ಶೋ ಇದೆಯಲ್ಲ ಬಂಡಲ್ ಶೋ ಇದೆ, ರಿಯಾಲಿಟಿ ಶೋ ಇದೆಯಲ್ಲ ಅಂದ್ರೆ ರಿಯಾಲಿಟಿ ಅಂತ ತೆಗೆದು ಬಿಡಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ರಿಯಾಲಿಟಿ ತೆಗೆದು ಅಲ್ಲಿ ಬಂಡಲ್ ಶೋ ಅಂತ ಮಾಡಿ ಅವಾಗ ನಾನು ಅದನ್ನು ಒಪ್ಕೋತೀನಿ ಅಂತ ಹಿಂಗೆಲ್ಲ ಮಾತಾಡಿದ್ದೀನಿ.
ಇಷ್ಟೆಲ್ಲ ಆದ ತಕ್ಷಣ ಅದು ಹೇಳಿದೆ ಕೆಳಗಡೆ ಬಂದ ತಕ್ಷಣ ಅಲ್ಲಿ ಸ್ಟೇಜ್ ಮುಂದೆ ನೋಡೋಕೆ ಕೂತಿರಲ್ಲ ಒಂದು 120 ಜನ ಎಲ್ಲರೂ ಬಂದು ಮುಂದೆ ನಿಂತು ಪೂರಾ ಮುಂದೆ ಬಂದು ನಿಂತು ನನ್ನ ಮುಖ ನೋಡ್ಬೋದು. ಯಾಕಂದ್ರೆ ಏನು ಡೇರಿಂಗು ಏನು ಕದರು ಪ್ರತಿಯೊಂದು ಮಾತಿನಾಗ ಇಷ್ಟು ತೂಕ ಇದೆ ಅಂತ ಎಲ್ಲ ನೋಡ್ಬೋದ್ರು. ಆಮೇಲೆ ಒಂದು ಕ್ಯಾಮ್ರಾ ಬಂತು ಮುಂದೆ, ಕ್ಯಾಮ್ರಾಗೂ ಎಲ್ಲ ಹೇಳಿದೆ ನಾನು, ಎಲ್ಲರೂ ಸುಮ್ಮನೆ ಜನಗಳನ್ನೆಲ್ಲ ಮೂರ್ಖರನ್ನಾಗಿ ಮಾಡಕ್ಕೆ ಹೋಗ್ಬೇಡಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತೇಳಿ. ಏನು ರಿಯಾಲಿಟಿ ಇಲ್ಲ, ಎಲ್ಲ ಬಂಡಲ್ ಶೋ. ಅಡ್ವಾನ್ಸ್ ಯಾರನ್ನ ಸೆಲೆಕ್ಷನ್ ಮಾಡ್ಕೋಬೇಕಂತ ಎಲ್ಲ ಫಿಕ್ಸ್ ಆಗಿರ್ತಾರೆ. ಬೇಕಾದ್ರೆ ನಾನು ಏನಾದ್ರು ಸುಳ್ಳು ಹೇಳ್ತಾ ಇದ್ರೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಅದರಲ್ಲಿರೋ ಟ್ಯಾಲೆಂಟ್ಗಳನ್ನ ನೋಡಿ ನೀವು ಎಷ್ಟು ಅವರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಏನೇನು ಮಾಡಿದ್ರು ಅಂತೇಳಿ ಅವಾಗ ಗೊತ್ತಾಗುತ್ತದೆ ರಿಯಾಲಿಟಿ ಶೋ ಅಂತ ಅಥವಾ ಬಂಡಲ್ ಶೋ ಅಂತೇಳಿ. ಇನ್ನೊಂದು ಏನಪ್ಪ ಅಂದ್ರೆ, ಹೋದ ವರ್ಷ ಇವರೇ ಗೆಲ್ಲಿ ನಾನು ಇಷ್ಟು ಓಟ್ ಹಾಕಿಸಿದೆ ಹಂಗೆ ಹಿಂಗೆ ಅಂತ ತರಿಸಲ್ಲ. ನೀವು ಏನು ಓಟ್ ಹಾಕಿದ್ರು ಕೂಡ ಅಷ್ಟೇ. ಯಾಕಪ್ಪ ಅಂದ್ರೆ ಅವರು ಇವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ಅಡ್ವಾನ್ಸ್ ಫಿಕ್ಸ್ ಆಗಿರ್ತಾರೆ. ಈಗ ನೋಡ್ರಿ, ಈಗ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೂ ಕೂಡ ಈಗ ನಾನು ಬಿಗ್ ಬಾಸ್ ಸೀಸನ್ ಕನ್ನಡ ನಡೆದಿರೋದು ಕರ್ನಾಟಕದಲ್ಲೇ, ಬೇರೆ ಸ್ಟೇಟಲ್ಲಿ ಸೆಲೆಕ್ಷನ್ ಆಗಿದಾವೆ ಆಲ್ರೆಡಿ. ಇದೊಂದು ವಿಷಯ ಗೊತ್ತಿಲ್ಲ ಯಾವುದಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಬೇರೆ ಸ್ಟೇಟಲ್ಲೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಬಂದು ಇವರು TRP ಸಲುವಾಗಿ ಜನಗಳಿಗೆ ಹುಚ್ಚಿಡಿಸಿ ನಮ್ಮಂತೆಲ್ಲ ಪ್ರತಿಭೆಗಳನ್ನು ಕಳಿಸಿ ಇನ್ನೊಂದು ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ ಆಮೇಲೆ ಮಾತಿನೆಲ್ಲ ಸಿಕ್ಕಾಕೊಂಡು ಕಣ್ಣೀರು ಕಪಾಳಕ್ಕೆ ಬಂದು ಇದೆಲ್ಲ ಮಾಡೋದು ಎದಕ್ಕೆ ಬೇಕಪ್ಪ? ಏನು ಟ್ಯಾಲೆಂಟ್ ಐತಿ ಅವ್ರಿಗೆ ಹೇಳ್ತೀನಿ ನಮ್ಮ ಜಡ್ಜಸ್ಗಳಿಗೆ, ನೀವು 4 ಜನ ಜಡ್ಜಸ್ಸು ಸೈಡಲ್ಲಿ ಆ್ಯಂಕರ್ದಲ್ಲ 5 ಜನ ಬನ್ನಿ, ನಿಮ್ಮ 5 ಜನರ ಏನು ಟ್ಯಾಲೆಂಟ್ ಅದ ನಾನು ಇಲ್ಲೇ ಸ್ಟೇಜ್ ಮೇಲೆ ಮಾಡಿ ತೋರಿಸ್ತೀನಿ. ಆದರೆ ನಾನು ಮಾಡಿದಂಥ ಟ್ಯಾಲೆಂಟು ನಿಮ್ಮ 5 ಜನರಲ್ಲಿ ಒಬ್ಬರಲ್ಲಿ ತೋರಿಸಿ ಅವಾಗ ನಾವು ಒಪ್ಕೊಂತೀವಿ. ಅದಕ್ಕೂ ಇಲ್ಲ, ಅದು ಸ್ವಿಚ್ ಆಫ್. ಹೆಂಗೆ ಮತ್ತೆ ಮಾತಾಡೋಕ್ಕೂ ಆಗಲಿಲ್ಲ, ಟ್ಯಾಲೆಂಟ್ ತೋರ್ಸೋಕ್ಕೂ ಆಗಲಿಲ್ಲ, ಜಡ್ಜ್ಮೆಂಟನ್ನು ಯಾರಾದ್ರು ಕೊಡ್ತಾರೆ, ಅದಕ್ಕೊಂದು ಅರ್ಹತೆ ಬೇಕಲ್ಲ. ಯಾವಾಗ ಅಂದರೆ ಒಂದು 13 ವರ್ಷದ ಹಿಂದೆ ಈ ನೌಕರಿಗೆ ಬರ್ಬೇಕಾದ್ರೆ, ನಾವು ಜಾಬ್ಗೆ ಬರ್ಬೇಕಾದ್ರೆ 4 ಲಕ್ಷ ಜನ ಎಕ್ಸಾಮ್ ಬರೆದಿದ್ರು. 4 ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಅದು 3800 ಪೋಸ್ಟ್, ಅದರಲ್ಲಿ 1400 ರ್ಯಾಂಕಲ್ಲಿ ಬಂದಿದ್ದೆ ನಾನು. 1400 ಚಿಲ್ಲರೆ ಒಟ್ಟು ಆ ರ್ಯಾಂಕಲ್ಲಿ ಬಂದಿದ್ದೆ. ಅವಾಗಲೇ ಹಾಗೆ ಇವಾಗ ಬರ್ತೀವಿ, ಡೈಲಿ ಅದರಲ್ಲೇ ಇರ್ತೀವಿ ನಾವು. ಡೈಲಿ 10 ಜನಕ್ಕೆ ಬುದ್ಧಿ ಹೇಳ್ತೀವಿ, ಯಾವ ಸರಿ ಯಾವ ತಪ್ಪು, ಯಾರಾದ್ರೂ ಮುಖ ನೋಡಿದ್ರೆ ಹೇಳ್ತೀವಿ ನಾವು, ಅಷ್ಟು ಎಕ್ಸ್ಪರ್ಟ್. ಇವ್ರು ನಮಗೆ ಕಾಗೆ ಹಾರಿಸ್ತಾರಂದ್ರೆ ನೋಡ್ರಿ ಬಿಗ್ ಬಾಸ್ ನೋಡ್ರಿ, ಬಟ್ ಎಂಟರ್ಟೈನ್ಮೆಂಟ್ ಅಂತ ಅಷ್ಟೇ ನೋಡ್ರಿ. ಯಾವ ಶೋನು ರಿಯಲ್ ಇಲ್ಲ. ನಾವು ಸಣ್ಣ ಇರ್ತಾ WWE ಹುಚ್ಚು ಭಾಳ ಇತ್ತು ನಮ್ಗೆ, ಎಲ್ಲರೂ WWE ನೋಡ್ತಿದ್ವಿ. ನಮ್ಮ ಇವಾಗ TV ಇದ್ದಿರಲಿಲ್ಲ, ಬೇರೆದವ್ರ ಮನೆಯಾಗ ಹೋಗಿ ನಾವು WWE ನೋಡ್ತಿದ್ವಿ. ಹೆಂಗಪ್ಪ ಅಂದ್ರೆ ಅದು ರಿಯಾಲಿಟಿ ಶೋ, ರಿಯಲ್ ಆಗಿ ಬರ್ತಂತೀವಿ. ಯಾವಾಗ WWE ನಾನು ಪಂಜಾಬ್ ಹೋದ್ ಬಂದಲ್ಲ, ಅವಾಗ ಓದೋದು ಸ್ಕ್ರಿಪ್ಟೆಡ್ ಶೋ ಅಂತೇಳಿ. ಅಲ್ಲಿವರೆಗೂ ನಂಗೆ ಗೊತ್ತಿರ್ಕಿಲ್ಲ. ಇದು ಹಾಗೆ ಇವನೇ ಗೆಲ್ಬೇಕು, ಇವನು ಓಟ್ ಹಾಕಿದ್ರೆ ಅಷ್ಟೇ ಇವನು ಗೆಲ್ತಾನೆ, ಮನೇಲಿ ಇದ್ದಾರೆ ಫೋನ್ ತೊಗೊಂಡು ಹಿಂಗೆ ಓಟ್ ಹಾಕ್ಸೋದು, ಫ್ರೆಂಡ್ಸ್ಗೆ ಹತ್ರ ಫೋನ್ ತೊಗೋದು ಓಟ್ ಹಾಕ್ಸೋದು, ಇವನೇ ಗೆಲ್ಬೇಕಂತೇಳಿ ಅದಲ್ಲ. ಅವರೊಂದು ಎಲ್ಲ ಸಿಸ್ಟಮ್ ರೆಡಿ ಮಾಡಿರ್ತಾರೆ. ಈಗ ಹೆಂಗೆ ಸೆಲೆಕ್ಷನ್ಗೆ ಹೆಂಗೆ ಸಿಸ್ಟಮ್ ಐತಲ್ಲ ಹಂಗೆ. ಹೆಂಗೆ ಸೆಲೆಕ್ಷನ್ಪ್ಪ ಅಂದ್ರೆ ಅಪ್ಲೈ ಮಾಡಿದಾಗ ಅವಾಗ ಕಾಂಟ್ಯಾಕ್ಟ್ ಆಗೋರು ಬೇರೆ, ಅವಾಗ ಅವ್ರ ಫೋನ್ ನಂಬರ್ ಬೇರೆ ಇರ್ತಾವ. ಆಮೇಲೆ ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತಲ್ಲ ಅವಾಗೆಲ್ಲ ಫೋನ್ ಸ್ವಿಚ್ ಆಫ್ ಅವ, ಬೇರೆದವ್ರು ಮತ್ತೆ ಹೊಸದಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಾಗ ಪರಿಚಯ ಆಗ್ತಾರಲ್ಲ ಅವ್ರು ಬೇರೆ. ಮತ್ತೆ ಅಲ್ಲಿ ಹೋದ್ಮೇಲೆ ಕರ್ಕೊಂಡು ಹೋಗೋಕೊಬ್ರು, ಬಿಡಾಕೊಬ್ರು. ಅಲ್ಲಿ ಒಳಗಡೆ ಹೆಂಗೆ ಪರಿಚಯ ಮಾಡಿಸ್ತಾರಪ್ಪ ಅಂದ್ರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ. ಬಟ್ ಎಲ್ಲ ಬಂಡಲ್, ಎಲ್ಲರೂ ಬಂಡಲ್, ಯಾರು ಒಬ್ಬರು ಕರೆನೇ ಹೇಳಂಗಿಲ್ಲ. ಅಲ್ಲಿ ಟ್ಯಾಲೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಈ ಒಲಿಂಪಿಕ್ ಅದು ಸ್ಪೋರ್ಟ್ಸ್ ಇರ್ತಲ್ಲ, ಇದು ಟ್ಯಾಲೆಂಟ್, ಇದು ಐತಲ್ಲ ಇದು ಟ್ಯಾಲೆಂಟ್. ಯಾಕೆ ಟ್ಯಾಲೆಂಟ್ ಅಂದ್ರೆ ಇವನಿಗೆ ಪಡಿಬೇಕಾದ್ರೆ 13 ವರ್ಷ ಪ್ರಯತ್ನ ಪಟ್ಟಿನಿ. ನನ್ನ ಟ್ಯಾಲೆಂಟ್ ಏನಂತ ನೀವೆಲ್ಲ ನೋಡಿದ್ರಿ, ನಮ್ಮ ಕರ್ನಾಟಕ ಜನಕ್ಕೆಲ್ಲ ಗೊತ್ತು. ನಾವೇನಪ್ಪ ಅಂದ್ರೆ ಇಂಡಿಯಾ ತುಂಬ ನಂಗೆ ಫ್ಯಾನ್ಸ್ ಫಾಲೋಯಿಂಗ್ ಐತಿ, ಎಲ್ಲಿ ಹೋದ್ರೂ ಗುರ್ತಾ ಮಾಡ್ತಾರೋ. ಅಲ್ಲಿ ಹೋಗಿದ್ನೆಲ್ಲ ಹೋದ ತಕ್ಷಣ ಭಾಳ ಜನ ನನ್ನ ವಿಡಿಯೋ ನೋಡಿದ್ದಾರೆ, ಬಟ್ ನಾನು ಅಂತ ಗೊತ್ತಿಲ್ಲ. ಆಮೇಲೆ ನಾವು ವಿಡಿಯೋ ತೋರಿಸಿದ ತಕ್ಷಣ ಗೊತ್ತಾಗಿ ಖುಷಿಯಾಗಿ ಎಲ್ಲರೂ ನನ್ನ ಜೊತೆ ಫೋಟೋಗಳು ತೊಗೊಂಡ್ರು, ನಾನು ಅವ್ರ ಜೊತೆ ತೊಗೊಂಡೆ. ಅದು ಒಂಥರ ಖುಷಿ ವಿಷಯ. ಏನಪ್ಪ ಅಂದ್ರೆ ಈ ಒಲಿಂಪಿಕ್ ಲೆವೆಲ್ ಸ್ಪೋರ್ಟ್ಸ್ ಹೆಂಗೆ ನಡೀತಾವ ಅಂದ್ರೆ ರಿಯಲ್ ಆಗಿ ನಡೀತಾವೆ. ಅದ್ರೊಳಗೆ ಏನು ಗಿಫ್ಟ್ ಏನಿರಲ್ಲ. ಟ್ಯಾಲೆಂಟ್ ತೋರಿಸೋದು, ವಿನ್ ಆದರೆ ವಿನ್, ಲಾಸ್ ಆದರೆ ಮತ್ತೆ ಒಳಗಡೆ ಬೆಂಕಿ ಹತ್ತಿತ್ತು, ಮತ್ತೆ ಬರೋದು ಪ್ರಾಕ್ಟೀಸ್ ಮಾಡೋದು, ಅದೊಂದು ಲೈಫ್ ಇದೆ. ಇದೆಲ್ಲ ಇಷ್ಟೆಲ್ಲ ಇದ್ದ ತಕ್ಷಣ ನಿನ್ನ ಟ್ಯಾಲೆಂಟ್ ಇಲ್ಲ, ಅದು ಇಲ್ಲ, ಇದನ್ನ ಆಯ್ತಪ್ಪ ನನ್ನ ಟ್ಯಾಲೆಂಟ್ ಏನಿಲ್ಲ ಹೇಳಿ ನಾನು ಮಾಡ್ತೀನಿ, ನನ್ನಲ್ಲಿರೋ ಟ್ಯಾಲೆಂಟ್ ನೀವು ತೋರಿಸಿ. ಹೌದು ನೀವು ಜಡ್ಜಸ್ ಅಂದ ತಕ್ಷಣ ಇವಾಗ ನಾವು ಜಾಬ್ ಹಿಡಿಬೇಕಾದ್ರೆ ಫಿಸಿಕಲ್ ಪಾಸಾಗಿ ಎಕ್ಸಾಮ್ CET ಬರೋದು ಅಂದರೆ 4 ಲಕ್ಷ ಜನರಲ್ಲೇ 300-800 ವೇಕೆನ್ಸಿಯಲ್ಲಿ 1600 ರ್ಯಾಂಕಲ್ಲೇ ಬರ್ಬೇಕಾದ್ರೆ ಎಕ್ಸಾಮ್ ಬರೋದು, ರ್ಯಾಂಕ್ ಬಂದು, ಮೆಡಿಕಲ್ ಪಾಸ್ ಆಗಿ ಆಮೇಲೆ ನಾವು ಒಂದು ಹುದ್ದೆಗೆ ಬಂದಿದ್ವಿ. ಹಾಗೆ ಅದ್ರ ಬಂದಿಲ್ಲ. ಹಾಗೆ ಅವ್ರಿಗೇನು ಜಡ್ಜಸ್ ಆಗ್ಬೇಕಾದ್ರೆ ಏನು ಎಕ್ಸಾಮ್ ಫಿಸಿಕಲ್ ಮೆಡಿಕಲ್ ಹಿಡ್ಕೊ ಏನೂ ಇರಲ್ಲ. ಬಕೆಟ್ ಹಿಡಿಯೋದು, ಯಾರಾದರೂ ಪುಷ್ ಮಾಡ್ತಾರೆ ಬಂದುಬಿಡೋದು. ಅವ್ರಿಗೆ ಯಾರ ಜೊತೆ ಹೆಂಗೆ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವ ರಿಯಾಲಿಟಿ ಶೋ ಇರ್ತಾವಲ್ಲ ರಿಯಲ್ ಆಗತ್ತೂ ಇರಲ್ಲ, ಇದು ಕನ್ಫರ್ಮ್.
ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಯಾವುದು ಕೂಡ ರಿಯಲ್ ಐಟಿ ಐತಿ ಅಂತ ಹೇಳಿ ನೋಡಕ್ಕೆ ಹೋಗ್ಬೇಡ. ನೋಡ್ರಿ ಎಂಟರ್ಟೈನ್ಮೆಂಟ್ ಅಂತ ನೋಡ್ರಿ. ಆಮೇಲೆ ಇನ್ನೇನಿಲ್ಲ ಮುಂದಿನ ನಿಮ್ಗೆ ಬಿಟ್ಟಿದ್ದ ವಾಪಸ್ ಆಮೇಲೆ ನನಗೆ ಹೊರಗಡೆ ಬರ್ತಂತ ಹೇಳಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ತೊಗೋತೀವಿ ಹಂಗೆ ಹಿಂಗಂತೆ. ನಾನು ಹೇಳಿದ ಬಂದಿರೋದು ಏನಪ್ಪ ಅಂದ್ರೆ ರಿಯಾಲಿಟಿ ಶೋ ಅಂತ ಬಂದಿದ್ದೇನೆ. ನಾವು ಆ ಎಂಟ್ರಿ ಈ ಎಂಟ್ರಿ ನೀವು ಕರೆದ್ರು ನಾವು ಬರೋಂಗಿಲ್ಲ. ನಾವು ಹೆಂಗಪ್ಪ ಅಂದ್ರೆ ಉತ್ತರ ಕರ್ನಾಟಕದವ್ರು ಸ್ವಾಭಿಮಾನದಿಂದ ಬರ್ತೀವಿ. ಊಟ ಇಲ್ಲ ಅಂದ್ರೆ ನಡೆಯುತ್ತೆ, ಬಟ್ ಸ್ವಾಭಿಮಾನ ಬಿಟ್ಟು ನಾವು ಯಾವತ್ತೂ ಬದುಕಂಗಿಲ್ಲ ಅಂತ ಹೇಳಿ ಯಾವ ರೀತಿ ಒಳಗೆ ಹೇಳಬೇಕಲ್ಲ ಹೇಳಿ ಬಂದಿದ್ದೇನೆ. ಇಷ್ಟು ಹೇಳಕ್ಕೆ ಇಷ್ಟಪಟ್ಟೇನೆ, ಹೇಳಿದ್ದೇನೆ. ಇದು ರಿಯಾಲಿಟಿ. ಇನ್ನೂ ಇದ್ರ ಬಗ್ಗೆ ಇನ್ನೂ ಭಾಳ ಐತಿ, ಆದರೆ ಇವತ್ತು ಎಕ್ಸ್ಪ್ಲೈನ್ ಮಾಡೋದು ಬೇಡ ಆಯ್ತಲ್ಲ. ಏನೋ ಐತನಾರ ಕಮೆಂಟ್ ಮಾಡಿದ್ರೆ ವಿಡಿಯೋ ಭಾಳ ಜನ ಹೇಳಿದ್ರೆ ವಿಡಿಯೋ ಸೇವ್ ಇರಲಿ ಅಂತೀನಿ. ವಿಡಿಯೋ ಸೇವ್ ಇರ್ತೈತೆ. ಇದೇನು ಹೋಗಿ ಅವ್ರಿಗೆ ಮುಟ್ಟಿ ನಮಗೆ ಕರ್ಕೋದು ಬೇಡ, ಅವ್ರು ಕರೆಯಾಕೆ ಬಂದರೂ ನಾವು ಹೋಗೋದು ಇಲ್ಲ. ಬಟ್ ಇರೋ ರಿಯಾಲಿಟಿಯನ್ನು ಹೇಳಿದೆ, ಇಷ್ಟು ತಿಳ್ಕೊರೆ. 26 ಬಿಟ್ಟೆ ಬ್ರದರ್ ಆಯ್ತು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಬಿಗ್ ಬಾಸ್ಗೆ ಹೋಗೋ ಸಲುವಾಗಿ 2 ತಿಂಗಳ ಜಿಮ್ ಬಿಟ್ಟಿದ್ದೀನಿ. ಯಾಕಪ್ಪ ಅಂದ್ರೆ ಜಿಮ್ ಬಿಟ್ಟು ಇಷ್ಟು ಸ್ಲಿಮ್ ಆಗಿದ್ದೀನಪ್ಪ ಅಂದ್ರೆ ನಾ ಯಾರಾದ್ರು ನಾನು ವಿಡಿಯೋ ನೋಡಿ ನಾನು ಬಿಲ್ಡ್ ಮಾಡ್ಕೊಂಡು ಫಿಸಿಕಲ್ಲು ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಥರ ಇಟ್ಕೊಂಡು ಹೋಗಿ ಆಮೇಲೆ ಅವ್ರು ನಾನು ನೋಡಿ ಒಳಗಡೆ ಸ್ಪರ್ಧಿಗಳು ಇರ್ತಾರಲ್ಲ ಬಿಗ್ ಬಾಸ್ ಮನೆ ಒಳಗೆ ಓದೋದ್ರ ಬಗ್ಗೆನೂ ಯೋಚನೆ ಮಾಡಿದ್ದೆ ನಾನು. ಹೋದ ತಕ್ಷಣ ನಾನು ಇಲ್ಲ ನಿಮ್ಮ ವಿಡಿಯೋ ನೋಡಿ ಏನಪ್ಪ ನಿಮ್ಮ ವಿಡಿಯೋ ನೋಡಿದ್ದೀನಿ ನೀವು ಬಂದಿದ್ದೀರಿ ಅಂತ ಹೇಳಿ ಅವ್ರ ಸ್ಪರ್ಧಿಗಳನ್ನ ನೋಡಿ ಕಾನ್ಫಿಡೆಂಟ್ ಕಳ್ಕೋಬಾರದು ಅನ್ನೋ ಉದ್ದೇಶಕ್ಕೆ ಮತ್ತು ನಾನು ಸ್ಲಿಮ್ ಆಗಿದ್ದೀನಿ. ಸ್ಲಿಮ್ ಅಂದ್ರೆ ರನ್ನಿಂಗ್ ಮಾಡ್ತಿದ್ದೆ, ಮನೆ ವರ್ಕೌಟ್ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ. ಆಮೇಲೆ ಏನಪ್ಪ ಫ್ಲೆಕ್ಸಿಬಲ್ ವರ್ಕೌಟ್ ಸ್ಟಂಟ್ ಅದು ಹೊಡಿಸಿ ಹೋಗಿ ಫ್ಲೆಕ್ಸಿಬಲ್ ಎಲ್ಲ ವರ್ಕೌಟ್ ಎಲ್ಲ ಮಾಡ್ತಿದ್ದೆ. ಜಿಮ್ ಕಂಪ್ಲೀಟ್ ಆಗಿಬಿಟ್ಟು ಯಾಕಪ್ಪ ಅಂದ್ರೆ ಬಲ್ಕ್ ಕಾಣಬಾರ್ದ, ಅವ್ರನ್ನ ಸ್ಪೋರ್ಟ್ಸ್ ಮ್ಯಾನ್ ಅಂತ ಗೊತ್ತಾಗಬಾರ್ದು. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕ ಜನರಿಗೆ ಗೊತ್ತಿರ್ತೀವಿ ಒಳಗಡೆ ಬಿಗ್ ಬಾಸ್ ಹೋಗಿ ಹೋದ ಅವ್ರು ಯಾರು ಅಂತೀವಿ. ಆದರೆ ಸ್ಪರ್ಧಿಗಳಿಗೆ ಗೊತ್ತಿರಂಗಿಲ್ಲ. ನಾವು ಹೋಗುತ್ತ ಟ್ರೋಫಿ ಗೆಲ್ಕೊಂಡು ಬರೋ ಸಲುವಾಗಿ ಟ್ರೋಫಿ ಗೆದ್ಕೊಂಡ ಬರ್ಬೇಕಂತ ಹೊಂಟಿದ್ನೆ. ಬಿಟ್ಟಿದ್ರೆ ನಾನು ಗೆದ್ಕೊಂಡು ಬರ್ತಿದ್ದೆ, ಬಿಡಂಗಿಲ್ಲ. ಯಾಕಂದ್ರೆ ನಾ ಅದಕ್ಕಂತೇಳಿ ಭಾಳ ಪ್ರಿಪೇರ್ ಆಗಿದ್ದೀನಿ. ನಾ ಇನ್ನೂವರೆಗೂ ಬಿಗ್ ಬಾಸ ನೋಡಿಲ್ಲ. ಫೈಟ್ ಕಾರ್ಡ್ ಇರಲಿ ಬ್ಲ್ಯಾಕ್ ಕಾರ್ಡ್ ಇರಲಿ ಯಾವ ಕಾರ್ಡ್ ಕೊಟ್ಟರು ನಾವು ಹೋಗಂಗಿಲ್ಲ, ನಾವು ಬ್ಯಾಡ ಬಿಡಿರ್ಬಿದ್ರು ಅಂದ ತಕ್ಷಣ ಏನಪ್ಪ ಅಂದ್ರೆ ಬಿಗ್ ಬಾಸ್ ನೋಡಿಲ್ಲ. ಡೈಲಿ ಹೆಂಗಂದ್ರೆ ಫೋನ್ ತೊಗೊಂಡು 4-5 ತಾಸು ಬರೀ ಡೈಲಿ ಬಿಗ್ ಬಾಸ್ ನೋಡ್ತಿದ್ದೀನಿ ಕಂಟಿನ್ಯೂ. ಹೆಂಗಂದ್ರೆ ಅದ್ರ ಬಗ್ಗೆ ತಿಳ್ಕೋ ಸಲುವಾಗಿ ಇಷ್ಟೆಲ್ಲ. ಮತ್ತು ಅದಕ್ಕೆಲ್ಲ ಎಫರ್ಟ್ ಹಾಕಿ ಮತ್ತು 2 ತಿಂಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಕಾಮಿಡಿ ನೋಡೋದು, ಕಾಮಿಡಿ ಕಂಟ್ರಿ ಮಾಡೋದು, ಯಾರು ಏನು ಮಾತಾಡಿದ್ರೆ ಏನು ಮಾತಾಡಬೇಕು ಅದ್ರ ಬಗ್ಗೆ ಅದ್ರ ಫುಲ್ ಗೊತ್ತೈತೆ. ಅದನ್ನು ಅಲ್ಲಿ ಹೋದ್ಮೇಲೆ ತಿಳ್ಕೊಬೇಕು ಅಂತ ಹೇಳಿ ಹಿಂಗೆಲ್ಲ ಇದು ಮ್ಯಾಲ ನಮ್ಗೆ ಅದು ಬರೋಂಗಿಲ್ಲ ಇದು ಬರೋಂಗಿಲ್ಲ ಅಂತ ತಕ್ಷಣ ನಮಗೆ ಎಷ್ಟು ಪಿತ್ತು ನೆತ್ತಿಗೆ ಇರಬಾರ್ದು. ಇನ್ನೊಂದೇನು ಹೇಳ್ತೀನಪ್ಪ ಅಂದ್ರೆ ಅವ್ರಿಗೆ ಲಾಸ್ಟ್ ಇನ್ನೊಂದು ಮಾತು ಕೇಳಿದ್ದೇನೆ, ನೀವು ಬಿಗ್ ಬಾಸ್ ರಿಯಲ್ಲಾಗಿ ಇತ್ತಂದ್ರೆ ರಿಯಾಲಿಟಿ ಶೋ ಇತ್ತಂದ್ರೆ ಅದನ್ನ ನಂಗೆ ಪ್ರೂವ್ ಮಾಡಿ ತೋರಿಸ್ಬೇಕಂತೇಳಿ. ಮತ್ತು ಇನ್ನೊಂದು ವಿಷಯ ಹೇಳಿದ್ದೇನೆ, ಏನು ಹೇಳಿದಪ್ಪ ಅಂದ್ರೆ ಅವ್ರಿಗೆ ಬರುತ್ತೆ ಮುಂದೆ ನನ್ನ ವಿಡಿಯೋ ಐತಿಲ್ಲ ನೀವು ಟೆಲಿಕಾಸ್ಟ್ ಟಿ ವಿ ಒಳಗೆ ಟೆಲಿಕಾಸ್ಟ್ ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ ಮಾಡಿದ್ರೆ ನಿಮ್ಮ ಶೋ ಐತಿಲ್ಲ ಬಂಡಲ್ ಅಂತ ಗೊತ್ತಾಕೈತಿ. ಅದಕ್ಕೋಸ್ಕರ ಶ್ರುತಿ ಮೇಡಮ್ಗೆ ಆಯ್ತಲ್ಲ ಜಡ್ಜಸ್ಗೆ ಎಲ್ಲರಿಗೂ ಹಂಗೆ ಹೇಳಿದ್ದೇನೆ, ನನ್ನ ವಿಡಿಯೋ ನೀವು ಪ್ಲೇ ಮಾಡಂಗಿಲ್ಲ. ಒಂದು ವೇಳೆ ಪ್ಲೇ ಮಾಡಿದ್ರು ಕೂಡ ಸ್ಟಾರ್ಟಿಂಗ್ ಬಂದಾಗ ನಾನು ಟ್ಯಾಲೆಂಟ್ ತೋರಿಸಿದಷ್ಟೇ ಮಾಡಿದ್ರೆ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಿದ ಡಿಸ್ಕಷನ್ ಐತಿಲ್ಲ ಇದನ್ನ ಒಟ್ಟು ನೀವು ಹಾಕಂಗಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಮ ಶೋ ಬಂಡಲ್ ಐತೆ ಅಂತೇಳಿ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಕೈತೆ ಅಂತ ಹೇಳಿ ನೀವು ಮಾಡಂಗಿಲ್ಲ ಅಂತ ಅದನ್ನೂ ಕೂಡ ಹೇಳೇ ಬಂದೇನೆ. ಯಾಕೆ ಇಷ್ಟೆಲ್ಲ ಹೇಳಿನಪ್ಪ ಅಂದ್ರೆ ಅವರ ನಮ್ಮ ವಿಡಿಯೋನ ಹಾಕಂಗಿಲ್ಲ, 100% ವಿಡಿಯೋ ಹಾಕಂಗಿಲ್ಲ. ಒಂದು ವೇಳೆ ಹಾಕಿದ್ರು ಸ್ಟಾರ್ಟಿಂಗ್ ಸ್ಟೇಜ್ ಮೇಲೆ ಹೋದಾಗ ಮತ್ತು ನನ್ನ ಮಾತು ಅದು ಆಮೇಲೆ ಏನಪ್ಪ ನನ್ನ ಟ್ಯಾಲೆಂಟ್ ಅಷ್ಟೇ ಹಾಕ್ತಾರೆ. ಆಮೇಲೆ ರೆಡ್ ಬಟನ್ ಅಂತಾರಲ್ಲ ಅಷ್ಟೇ ಹಾಕ್ತಾರೆ, ಬಿಟ್ರೆ ನಾ ಏನೇನು ಮಾತಾಡಿದ್ರೆ ಅದನ್ನೆಲ್ಲ ಹಾಕಂಗಿಲ್ಲ. ಇನ್ನೂ ಬೇಕಾದ್ರೆ ಅವರ ಬಿಗ್ ಬಾಸ್ಗೆ ಎಂತೆಂಥವ್ರು ತೊಗೋಲಿ, ಎಷ್ಟು ಜನ ತೊಗೋಲಿ, ಆಮೇಲೆ ಇನ್ನೂ ಎಷ್ಟು ಜನ ಜಡ್ಜಸ್ನ ಕರ್ಕೊಂಬರ್ತಾರೆ ಬರಲಿ. ಬಿಗ್ ಬಾಸ್ ಅಂತ ಮಾತಾಡ್ತಾರಲ್ಲ ಅವನು ಬಿಗ್ ಬಾಸ್ ಅಂತ ಹೇಳಿ ಅವನು ಕರ್ಕೊಂಬರಲಿ, ನನ್ನ ಕರೆಸ್ಲಿ, ನನ್ನ ಟ್ಯಾಲೆಂಟ್ ತೋರಿಸ್ಲಿ, ನನ್ನ ಮಾತಿನಾಗ ಅವ್ರು ಸೋಲಿಸ್ಲಿ, ಅವ್ರ ರಿಯಾಲಿಟಿ ಶೋ ಐತೆ ಅಂತ ಹೇಳಿ ಪ್ರೂವ್ ಮಾಡಿಸ್ಲಿ. ನಾನು ಒಬ್ಬನ ಹೋಗ್ತೀನಿ ಉತ್ತರ ಕರ್ನಾಟಕದಿಂದ, ಮತ್ತು ನಮ್ಮ ಕರ್ನಾಟಕದಿಂದ ನಾನು ಒಬ್ಬನ ಹೋಗ್ತೀನಿ ತೋರಿಸ್ಲಿ. ಅವಾಗ ಅದು ರಿಯಾಲಿಟಿ ಶೋ ಅಂತೇಳಿ ನಾವು ಒಪ್ಕೋತೀನಿ, ನೀವು ಒಪ್ಕೋತೀರಿ. ಬಟ್ ಏನಪ್ಪ ಅಂದ್ರೆ ಅದು ಅವರಿಂದ ಆಗಲ್ಲ, ಆಗೋಕ್ಕೂ ಬಿಡಂಗಿಲ್ಲ. ಮತ್ತೇನಪ್ಪ ಅಂದ್ರೆ ಅವ್ರಿಗೆ ಮಾತಾಡೋಕೆ ಬರೋಂಗಿಲ್ಲ. ಒಂದೇದು ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾವ್ದು ಪ್ರತಿಭೆಗೆ ಹೆಂಗೆ ಮಾತಾಡ್ಬೇಕು ಏನಂತೇಳಿ. ನಾನು ಪೊಲೀಸ್ ಅಂತವೂ ಗೊತ್ತಿಲ್ಲ ಅವರಿಗೆ. ನಾ ಆಮೇಲೆ ಏನು ಮಾತಾಡಕತ್ನ ಅವಾಗ ಒಬ್ಬ ತೆಗೆದು ನೋಡ್ತಾನೆ, ನೀವು ಪೊಲೀಸ್ ಇದ್ದೀರಾ ಸರ್ ಅಂತೇಳಿ. ಹೌದು ಅಂತಂದೆ. ಅದಕ್ಕೆ ಎಷ್ಟು ಡೇರಿಂಗ್ ಇದೆ ಅಂತೇಳಿ. ಪೊಲೀಸ್ ಸ್ವಲ್ಪ ನಾವು ಉತ್ತರ ಕರ್ನಾಟಕದ ಹಿಂಗೆ ಡೇರಿಂಗ್ ಹಂಗೆ ರೈತೆ ನಮ್ಗೆ ಅಂತ ಹೇಳಿದ್ದೆ ನಾನು. ಅಂದ ತಕ್ಷಣ ಆಮೇಲೆ ನಾವು ಹತ್ಸಕ್ಕೆ ಬಂದರು, ಇಲ್ಲ ಸರ್ ನಿಮ್ಮ ಶ್ರುತಿ ಮಾಡೋದಕ್ಕೆ ಅಂದ್ರೆ ಕೊರಳಿರೋ ಇವೆಲ್ಲ ಮೆಡಲ್ಸ್ಗೆಲ್ಲ ನಮ್ಮ ಸಾಧನೆ ಹೇಳ್ತಾವ ಅಂತ. ಮತ್ತು ಅವಾಗಿಂದ್ರೆ ನೋಡಿಕ್ಕಿಲ್ಲ ನಮ್ಮ ಸಾಧನೆ ಈಗ ನೋಡಕತ್ತರ ಅಂತ ಕೇಳಿದ್ದೆ ನಾನು. ಮಾತಿನಾಗ ಆದರೂ ಒಟ್ಟು ಸಿಗಲಿಲ್ಲ. ಮಾತಿನಾಗ ಮತ್ತು ಬರೋಬ್ಬರಿ ಹೆಟ್ಟು ಬಂದ್ರೆ ಹೆಂಗೆ ಹೆಟ್ಟೆ ಬಂದನಪ್ಪ ಅಂದ್ರೆ ಜಡ್ಜಸ್ಗಳು ಹೋದಲ್ಲ. ಯಾಕಂದ್ರೆ ಶ್ರುತಿ ಮೇಡಮ, ಸಂಗೀತ ಶೃಂಗೇರಿ, ಆಮೇಲೆ ನವೀನ್ ಗೌಡ, ಇನ್ನೊಬ್ಬನ ಹೆಸರಿನ
ಚಂದನ್ ಶೆಟ್ಟಿ, ಇವ್ರು 4 ಜನ ಆ್ಯಂಕರ್ ಒಬ್ರು ಲೈಫ್ ಲಾಂಗ್ ನನ್ನ ಮಾತ್ರ ನೆನಪಿನಾಗ ಇಟ್ಕೋಬೇಕು. ಅವ್ರ ಹೆಸರು ಇರಲಿಲ್ಲ ಅಂದ್ರೂ ನನ್ನ ಮಾತುದಲ್ಲ ಅಷ್ಟು ಚಂದ ನೆನಪಿಟ್ಕೋವಂಗೆ ಮಾತಾಡಿ ಬಂದೇನೆ. ಆಮೇಲೆ ಅರ್ಧ ತಾಸು ಗಂಟಲೆ ಮಾತಾಡಿದ್ರು ಯಾರೋ ಒಬ್ರು ಸೆಕ್ಯೂರಿಟಿ ಬಂದು ನನಗೆ ಕರ್ಕೊಂಡು ಹೋಗಲಿಲ್ಲ. ಬಾನ್ಸರ್ಗಳು ಭಾಳ ಜನ ಅದಾರ, ಒಬ್ಬರು ಬಂದು ಕರ್ಕೊಂಡ್ಲಿ. ಏನು ಮೀಟರ್ ಆಪ್ ಆಗಿತ್ತು ಅನ್ಸುತ್ತೆ ಅವ್ರದ್ದು. ಒಬ್ಬನ ಅದನ್ನ ಈ ರೇಂಜಿಗೆ ಮಾತಾಡ್ತದೆ ಅಂತೇಳಿ. ಆಮೇಲೆ ನಾ ಕೆಳಗೆ ಬಂದಾಗ ಎಲ್ಲರೂ ಮುಂದೆ ಬಂದು ನನ್ನ ಮುಖ ನೋಡ್ಕೊಂಡು ಹೋದ್ರು. ಹೊರಗಡೆ ಬರ್ಬೇಕಾರೆ ಎಲ್ಲರೂ ಬರ್ತಾರಲ್ಲ ಕರ್ಕೊಂಬರಕ್ಕೆ, ಇಲ್ಲ ನೆಕ್ಸ್ಟ್ ಫೈಟ್ ಕಾರ್ಡ್ಗೆ ವೈಲ್ಡ್ ಕಾರ್ಡ್ಗೆ ಎಂಟ್ರಿ ಹಂಗಂದ್ರೆ ಅವೆಲ್ಲ ಏನು ಎಂಟ್ರಿ ಬೇಡಪ್ಪ, ನಾವು ಬಂದಿದ್ದು ರಿಯಾಲಿಟಿ ಶೋ ಅಂತೇಳಿ. ನಾವು ಇಂಥ ಬಂಡಲ್ ಶೋ ಇರ್ತದ್ರೆ ಮೊದಲೇ ಬರ್ತಿರ್ಕಿಲ್ಲ. ನಮ್ಮ ಉತ್ತರ ಕರ್ನಾಟಕ ನಮ್ಮ ಕಡೆ ಬೆಳಗಾವಿ ಜಿಲ್ಲೆ ನಮ್ಗೆ ಭಾಳ ಕೆಲಸ ಅದಾವ. ಅಲ್ಲಿ ನಮಗೋಸ್ಕರ ಭಾಳ ಜನ ಕಾಯ್ತಾರೆ. ನಾವು ಡೈಲಿ ಹಾವಾಗಿ ಹಿಡ್ಕೊ ಸಮಾಜ ಸೇವೆ ಮಾಡ್ಕೊತ ಆರಾಮಾಗಿದ್ವಿ, ಹಂಗೆ ಇರ್ತೀವಿ. ಅದ್ರೊಳಗೆ ನಮ್ಗೆ ನೆಮ್ಮದಿ ಐತಿ, ಖುಷಿಯಾಗಿರ್ತೀವಿ ಅಂತೇಳಿ. ಮತ್ತು ಅವರು ಫಸ್ಟ್ ಹೋದ ತಕ್ಷಣ ಕೇಳಿದ್ರೆ ಬಿಗ್ ಬಾಸ್ ಎದಕ್ಕೆ ಬರತ್ತಂತೆ. ಅದನ್ನೂ ಕೂಡ ನಾನು ಹೇಳಿದ್ನೆ. ಏನು ಹೇಳಿದಪ್ಪ ಅಂದ್ರೆ, ಅಲ್ಲಿ ಮಾತಾಡಿರೋ ವಿಡಿಯೋ ಅವ್ರು 100% ಹಾಕಂಗಿಲ್ಲ ರೀ ಬರ್ತಾರ, ಒಟ್ಟು ಹಾಕಂಗಿಲ್ಲ. ಯಾಕೆ ಹಾಕಂಗಿಲ್ಲಪ್ಪ ಅಂದ್ರೆ, ಅವ್ರು ಹಾಕಿರಂದ್ರೆ ಇಡೀ ಸೀಸನ್ನೇ ಕೆಡಿಸ್ಕೊತಾರ ಅವ್ರು, ಆಯ್ತಲ್ಲ. ಆ ರೇಂಜಿಗೆ ಮಾತಾಡಿದ್ದೀನಿ ನಾನು. ಅವ್ರಿಗೆ ನನಗೆ ಆನ್ಸರ್ ಮಾಡೋಕ್ಕಾಗಿಲ್ಲ. 5 ಜನ ಇದ್ದರೂ ಕೂಡ ಆನ್ಸರ್ ಮಾಡೋಕ್ಕಾಗಿಲ್ಲ. ಜಡ್ಜಸ್ 4 ಜನ, ಒಬ್ಬರು ಆ್ಯಂಕರ್ ಇದ್ರು, 5 ಜನ ಇದ್ರೂ ಕೂಡ ನನ್ನ ಮಾತಿನಾಗ ಸಿಗ್ಸೋಕ್ಕಾಗಿಲ್ಲ. ಏನೇನು ಚಾಲೆಂಜ್ ಹಾಕಿಂಗ್ ಗೊತ್ತಾ, ನೀವು ಜಡ್ಜಸ್ ನೀವೆಲ್ಲ ಏನೋ ಮಾಡಿ ಹೋಗಿದ್ರಲ್ಲ, ಸಂಗೀತ ಶೃಂಗೇರಿ ಹೇಳಿದ್ರು. ನಾವು ಮೊದಲೆಲ್ಲ ಹಿಂಗೆ ಬಿಗ್ ಬಾಸ್ ಹೋಗಿ ಬಂದು ಆಮೇಲೆ ಇಲ್ಲಿ ಬಂದು ಇದನ್ನ ಜಡ್ಜಸ್ ಆಗಿಂತೆ. ನೀವೆಲ್ಲ ಜಡ್ಜಸ್ ಅಲ್ಲ. ಆಮೇಲೆ ನನ್ನ ಪಕ್ಕದಲ್ಲಿ ನಂಗೆ 2-3 ಜನ ಇದ್ದಾರೆ ಅವ್ರು. ಆಮೇಲೆ ಅಲ್ಲಿ 120 ಜನ ಕೂತಿದ್ದಾರೆ ಅವ್ರು. ಇಷ್ಟೆಲ್ಲ ಜನರಿಗೆ ಚಾಲೆಂಜ್. ನಿಮ್ಮಲ್ಲಿ ಯಾರಲ್ಲೂ ನನ್ನಲ್ಲಿರೋ ಟ್ಯಾಲೆಂಟ್ನ ಮುರಿಯುವಂಥ ಸಾಮರ್ಥ್ಯ ಇರ್ತಾರ, ಇದು ರಿಯಾಲಿಟಿ ಶೋ ಅಂತ ನಾನು ಅನ್ಕೋತೀನಿ. ಇಲ್ಲ ನೀವು ಎಲ್ಲ ಮಾಡೋ ಟ್ಯಾಲೆಂಟಲ್ಲಿ ನಾನು ಮಾಡ್ತೀನಿ, ಅವಾಗ ನೀವು ಎಲ್ಲ ಇದೆ ರಿಯಾಲಿಟಿ ಶೋ ಅಲ್ಲ ಬಂಡಲ್ ಶೋ ಅಂತ ಒಪ್ಕೊಂತೀವಿ. ಇಷ್ಟೆಲ್ಲ ಒಪ್ಕೊಂಡು ಚಾಲೆಂಜ್. ಇಷ್ಟಾದ್ಮೇಲೆ ಏನು ಗೊತ್ತಾ, ನೆಕ್ಸ್ಟ್ ಸೆಲೆಕ್ಷನ್ ಮಾಡ್ಕೋತಾರೆ. ಇನ್ನೂ ಈಗ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಬಿಗ್ ಬಾಸ್ಗೆ. ಎಂಥವ್ರು ಬೇಕಂತ ಮಾಡ್ಕೊಳ್ಳಿ. ಆಮೇಲೆ ನಾನು ಕರ್ಸನ ಬರ್ತೀನಿ. ನನ್ನಲ್ಲಿರೋ ನನ್ನ ಟ್ಯಾಲೆಂಟ್ ಏನಾದರೂ ಅವರು ಮುರಿದ್ರಂದ್ರೆ ನಾ ರಿಯಾಲಿಟಿ ಶೋ ಹೌದಪ್ಪ ನನಗೆ ಜಾಸ್ತಿ ಇರೋ ಟ್ಯಾಲೆಂಟ್ ಐತಿ, ಇವ್ರು ಸೆಲೆಕ್ಷನ್ ಮಾಡ್ಕೊಂಡಾರ ಅಂತ ನಾನು ಒಪ್ಕೋತೀನಿ. ಬಟ್ ನಾನು ಅವ್ರು ಎಲ್ಲರ ಟ್ಯಾಲೆಂಟ್ ನಾವು ಒಪ್ಪು ಮಾಡಿ ತೋರಿಸಿದ್ರೆ ಬಂಡಲ್ ಶೋ ಅಂತ ಒಪ್ಕೊಳ್ಳೋಣ. ಹೌದು, ಅದರಲ್ಲೇನಿದೆ, ಹೌದಲ್ಲ. ಇಷ್ಟೆಲ್ಲ ಹೇಳಿನೇ ವ್ಯಾಂಡ್ ಅಂದ್ರೆ ವ್ಯಾಂಡ. ಮತ್ತು ಇನ್ನೊಂದು ಹೇಳಿದವ್ರಿಗೆ, ನಾ ಈ ಸ್ಟೇಜ್ ಮೇಲೆ ಬರ್ಬೇಕಾದ್ರೆ 19 ವರ್ಷದ ಪ್ರತಿಫಲ, 19 ವರ್ಷದ ಪರಿಶ್ರಮ ಇದೆ, ಇಷ್ಟೆಲ್ಲ ಸಾಧನೆ ಮಾಡಿ ಬಂದ ತಕ್ಷಣ ಅವನು ಯಾರು ನವೀನ್ ಗೌಡ ಅಂದ್ರೆ ಬಿಗ್ ಬಾಸ್ ಬರ್ಬೇಕಂದ್ರೆ 19 ವರ್ಷದಿಂದ ವೇಟ್ ಮಾಡಿದ. ಅವ್ನು ಗೊತ್ತದ ನಂಗೆ ಹೈಟ್ ಬಾಡಿ ವಯಸ್ಸು ತಲೆ ಬುದ್ಧಿ ವಯಸ್ಸು ಅಂತೇಳಿ. ಬಿಗ್ ಬಾಸ್ ಸೀಸನ್ ಈಗ 12 ಆಗಿದಾವೆ. ಹಂಗಲ್ಲಪ್ಪ, ನಾನು ಮಾರ್ಷಲ್ ಆರ್ಟ್ಸ್ ಕಲಿಯಾಕತ್ತ ಕಂಟಿನ್ಯೂ ಪ್ರಾಕ್ಟೀಸ್ ಇಟ್ಟ 19 ವರ್ಷ ಆತಂತ ಹೇಳಿ ನಾವು. ಅವು ಮಾಡಿದ ಏನು ಆಯ್ತು ಹೇಳನೆ ನಮಸ್ಕಾರ ಮಾಡಿನೇ. ಒಂದು ಮಾರ್ಷಲ್ ಆರ್ಟ್ಸ್ ಒಂದು ಸ್ಟೇಜಿಗೆ 6 ಜನಕ್ಕೆಲ್ಲ ಒಂದು ನಮಸ್ಕಾರವನ್ನು, ಯಾಕೆ ರೆಸ್ಪೆಕ್ಟ್ ಕೊಡೋದಲ್ಲ, ರೆಸ್ಪೆಕ್ಟ್ ಕೊಟ್ಟನಿ ಬನ್ನಿ. ಅವ್ರು ಇನ್ನೂ ಇದ್ರಲ್ಲ ಶೂನು ಹಾಕೊಂಡು ಬಂದಾರ, ಹೋದಾಗೂ ನಮಸ್ಕಾರಲ್ಲಿ ಪಬ್ಲಿಕ್ ಬಂದಾರ, ಅವ್ರಿಗೆ ನಮಸ್ಕಾರ ಮಾಡ್ಬೇಕಲ್ಲ. ಬರ್ತ್ ಬಂದಾರ ನಮಸ್ಕಾರ ಮಾಡ್ಬೇಕಲ್ಲ, ಅದು ಇಲ್ಲ. ಅವರು ಟ್ಯಾಲೆಂಟೆಡ್ ಪರ್ಸನ್, ನಾವು ಟ್ಯಾಲೆಂಟ್ ಇಲ್ಲ ನಮಗೆ. ನಮ್ಮ ಟ್ಯಾಲೆಂಟ್ ಏನಂತೇಳಿ ಈಗ ಇದೇನಿಲ್ಲ, ವಿಡಿಯೋ ಸೇವ್ ಮಾಡಿದ್ದೀನಿ, ಊಟ ಮಾಡಿ ನಾನು ಮುಕ್ಕೋತೀನಿ, ಡ್ಯೂಟಿ ಐತೆ ಬೆಳಿಗ್ಗೆ. ಹೋಗ್ರಿ ಗೂಗಲ್ದಾಗ ಹೋಗ್ರಿ, ನನ್ನ ಬಗ್ಗೆ ಹೆಸರು ಹಾಕ್ರೆ ಗೂಗಲ್ ಐತೆ ಹೇಳ್ತೈತಿ, ಆಯ್ತಲ್ಲ. ಯಾಕಂದ್ರೆ ಇವ್ರೇನೇ ಜಡ್ಜಸ್ ಅದಾರಲ್ಲ ಗೂಗಲ್ಗಿಂತ ಚೆನ್ನೆ ಅವ್ರ, ಆಯ್ತಲ್ಲ. ಶ್ರುತಿ ಮೇಡಮ್ ಆಯಿತು, ನವೀನ್ ಗೌಡ ಆಯಿತು, ಆಮೇಲೆ ಚಂದನ್ ಶೆಟ್ಟಿ ಆಯಿತು, ಆಮೇಲೆ ಯಾರವರು ಸಂಗೀತ ಶೃಂಗೇರಿ ಅವ್ರಾಯ್ತು. ಅವರೆಲ್ಲ ಗೂಗಲ್ಗಿಂತ ಚೆನ್ನಾಗದಾರ. ಇದೇನು ಗೊತ್ತಿಲ್ಲ, ಗೂಗಲ್ನ ಮಗ್ ಮಾಡತ್ತಾರ. ಇನ್ನೊಂದೇನಪ್ಪ, ನಮ್ಮ ಕರ್ನಾಟಕ ಜನರದ್ದು ಪೂರಾ ಮಗ್ ಮಾಡತ್ತಾರ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತೇಳಿ. ಇನ್ನೇನು ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಆ ಬಿಗ್ ಬಾಸ್ನ ಕರೆಸಿ ಬಾರಪ್ಪ, ನೀ ಅಲ್ಲಿ ಬರೀ ವಯಸ್ಸು ಕೇಳೋದಿದ್ದೀನಿ, ನೀ ಹೆಂಗಿದ್ದೀನಿ ನೋಡೋಣ, ನಿನ್ನಿಂದ ಸಮಾಜಕ್ಕೆ ಏನು ಕೊಡುಗೈತಿ, ನೀ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದಿ, ಬಿಗ್ ಬಾಸ್ ಅಲ್ಲ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದಿ, ನಿನ್ನ ಎಷ್ಟು ಡೀರಿಂಗ್ ಐತಿ, ಮಾತಾಡೋ ಶಕ್ತಿ ಐತಿ, ಕೌಶಲ್. ನಮ್ಮ ಉತ್ತರ ಕನ್ನಡ ತಂದು ಬಿಡೋದಲ್ಲ, ಅವ್ರಿಗೆ ತಗೋರ ಸಿಂಗಿಂಗ್ ತಗೋತಾರ. ನಮ್ಮ ಕಡೆ ಹಾಡ ರಗಡ್ ಬಂದಿದಾರ. ನಿನ್ನೆ ಬಂದಿದಾರಲ್ಲ ಬಿಜಾಪುರದವ್ರು ಇಬ್ಬರ, ಗದಗದವ್ರು ಒಬ್ಬರ, ಆಮೇಲೆ ಗುಲ್ಬರ್ಗದವ್ರು ಒಬ್ಬರು ಹಾಡ ಸಿಂಗರ್ ಬಂದಿದ್ದಾರೆ. ಅವರಲ್ಲಿರೋ ಟ್ಯಾಲೆಂಟ್ ಅವ್ರು ತೋರಿಸೋದಿಲ್ಲ. ಈಗೇನು ಬೇಡ, ಬೇರೆದವರು ಬೇಡ, ಅಲ್ಲೇನು ಬಂದಿದ್ದಾರಲ್ಲ, ಈಗ ಯಾರು ರಿಜೆಕ್ಟ್ ಮಾಡಿದಾರಲ್ಲ, ಅವರಲ್ಲಿರೋ ಟ್ಯಾಲೆಂಟ್ ಅವ್ರು ತೋರಿಸ್ಲೆ ಆರಾಮ್ ನಮ್ಮವ್ರು ವಿನ್ ಆಗತ್ತಾರ. ಯಾಕಂದ್ರೆ ಡೇರಿಂಗ್, ಹೆವಿ ಡೇರಿಂಗ್, ಕಾನ್ಫಿಡೆಂಟ್, ಗೀತಾಡೋದು. ಇನ್ನು ತೋಟ ಜನ ಹತ್ರ ಬಂದಾರ, ರಿಸಲ್ಟ್ ಮಾಡಿದ ತಕ್ಷಣ ಹೊರಗಡೆ ಬಂದು ಬಿದ್ದು ಉಳ್ಳಾಡತ್ತಾರ. ಹೆಣ್ಮಕ್ಳು ಬಂದಾರು, ಅವ್ರದ್ದು ಕಣ್ಣೀರ ನಿಲ್ವರವರು. ರಾತ್ರಿ ನಮ್ದೆಲ್ಲ ಮುಗಿದ 2 ಗಂಟೆಗೆ ನಾನು ರೂಮ್ ಹೋಗಿನಿ. ಅವಾಗ ಆ ಥರ ಒಂದಿಬ್ಬರು ಅವರು ಬೇರೆ ಕಡೆ ಹುಡುಗರು ಅವ್ರು ಸಮಾಧಾನ ಮಾಡತ್ತಾರ. ಡಾಕ್ಟರ್ ಅವ್ರ ಲೇಡೀಸ್ ಡಾಕ್ಟರ್ ಅದ, ಅವ್ರು ಸಮಾಧಾನ ಮಾಡ್ತಾರೆ. ರಾತ್ರಿ 2 ಗಂಟೆ ಆತರ ಅಂದ್ರೆ ಆ ರೇಂಜಿಗೆ ಡಿಪ್ರೆಷನ್ಗೆ ಹೋಗಿಬಿಟ್ಟಾರೆ ನಮ್ಮ ಜನ. ಅಂದ್ರೆ ಅಷ್ಟು ಬಿಗ್ ಬಾಸ್ ಹೋಗಲೇಬೇಕು ಅನ್ನೋ ಫಿಕ್ಸ್ ಆಗಿ
ಆ ರೇಂಜಿಗೆ ಬಂದಾರವ್ರು. ಆ ನಮ್ನಿ ಹೇಳತ್ತಾರ. ಅಂದ್ರೆ ಇವ್ರಿಗೆ ಡ್ರೀಮ್ ಎಷ್ಟು ಇಟ್ಕೊಂಡಿರ್ಬೇಕು ನೋಡೋಣ, ಎಷ್ಟು ಆಸೆ ಇಟ್ಕೊಂಡಿರ್ಬೇಕು. ಹಿಂಗೆಲ್ಲ ಈ ರೇಂಜಿಗೆಲ್ಲ ರಿಯಾಲಿಟಿ ಶೋ ಅಂತೇಳಿ ಇಷ್ಟು ಜನಗಳಿಗೆ ಫುಲ್ಲು ಡೀಪಾಗಿ ಹೋಗಿ ಮೆಂಟಲಿ ಎಷ್ಟು ಡಿಸ್ಟರ್ಬ್ ಮಾಡಿ ಅವು ಓದೋದು ಬಿಟ್ಟು ಬರೀದು ಬಿಟ್ಟು ಬಿಗ್ ಬಾಸ್ ನೋಡಿ ರಿಯಾಲಿಟಿ ಶೋ ಅಂತ ಅಲ್ಲಿ ಬಂದವರು ಎಲ್ಲರೂ ಬೇಕೊಂಡು ಹೋಗಿದ್ದಾರೆ. ಇವ್ರು ಎಲ್ಲರೂ ಕೆಲವರು ಟ್ಯಾಲೆಂಟ್ ಇಲ್ಲದೆ ಇದ್ದಾರನ್ನ ಸೆಲೆಕ್ಷನ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಅಲ್ಲ, ಸೆಲೆಕ್ಷನ್ ಆದವರಲ್ಲಿ ಯಾರು ಒಬ್ಬರು ಕಾಮನ್ ಮ್ಯಾನೇ ಇಲ್ಲದೆ, ಒಬ್ಬನು ಯಾರು ರೈತರ ಮಕ್ಕಳಿಲ್ಲ. ಆಮೇಲೆ ಆರ್ಮಿದವರು ಒಬ್ಬರು ಇಲ್ಲ. ತೆಲುಗು ಬಿಗ್ ಬಾಸ್ ಹೋದ ವರ್ಷ ಸೀಸನ್ 9 ಮುಗಿತು. ಅದ್ರೊಳಗೆ ವಿನ್ ಆದವ್ರೆ BSF ದವ್ರು ಒಬ್ರು ವಿನ್ ಆಗಿದ್ದಾರೆ. ಬೇಕಾದ್ರೆ ನೋಡ್ರಿ. ಆಮೇಲೆ ಇಲ್ಲಿ ನಮ್ಮ ಬ್ರದರ್ ಹೆಂಗಂದ್ರೆ ಪರಿಚಯ, ಆಮೇಲೆ ಬಿಗ್ ಬಾಸ್ ಹೋದ್ಮೇಲೆ ಪರಿಚಯ, ಅವ್ರು ಫ್ಯಾನ್ಸ್ ಫಾಲೋವಿಂಗ ಕೆ ಚಂದ್ರಗೀತಲ್ಲ SSB ದವ್ರು ಬ್ರದರ್ ಸೆಲೆಕ್ಷನ್ ಆಗಿದ್ದಾರೆ. SSB ರೀಸೆಂಟಾಗಿ ಸೆಲೆಕ್ಷನ್ ಆಗಿದ್ದಾರೆ, ಭಾಳ ಹಳಿದವ್ರಲ್ಲ, ಅವ್ರು ರಿಜೆಕ್ಟ್ ಮಾಡಿದ್ರು. ಆಮೇಲೆ ಬೇರೆ ಕಡೆಯಿಂದ ಬಂದಿದ್ರು, ಅವ್ರು ರಿಜೆಕ್ಟ್. ಗ್ಯಾರೇಜ್ ವರ್ಕ್ ಮಾಡಿದ್ರು ಡ್ರೈವರ್ಗಳು. ಒಬ್ರು ಲೇಡೀಸ್ ಡ್ರೈವರ್ ಬಂದಿದ್ರು, ಬೈಕ ಆಟೋ ಓಡಿಸ್ತಾವ್ರು ಬೆಂಗಳೂರಾಗ. ಅವ್ರದ್ದು ಮನೆ ಎಲ್ಲ ಸಮಸ್ಯೆ ಭಾಳ ಐತಿ. ಅವ್ರನ್ನ ತಗೊಳ್ಳಿಲ್ಲ, ಯಾಕೆ ಅವ್ರ ಟ್ಯಾಲೆಂಟ್ ಐತಲ್ಲ ಅಂತ ತಗೊಳ್ಳಿಲ್ಲ. ಕಾಮನ್ ಮ್ಯಾನ್ ಅಂತೇಳಿ ಯಾರನ್ನೂ ಒಬ್ಬರು ನನಗತ್ರ ಅನ್ಸಿಲ್ಲಪ್ಪ. ನಾಳೆ ಅವರು ಏನಪ್ಪ ಬಿಗ್ ಬಾಸ್ಗೆ ಸೆಲೆಕ್ಷನ್ ಮಾಡ್ಕೊಂಡು ಹಿಂಗೆಲ್ಲ ಇವ್ರನ್ನೆಲ್ಲ ಅಗ್ನಿ ಪರೀಕ್ಷೆ ಅದು ದಾಟಿ ಇವರೆಲ್ಲ ಸೆಲೆಕ್ಷನ್ ಆಗಿ ಬಂದಾರಂತ ಅವ್ರು ತಂದವ್ರ ಮುಖ ತೋರಿಸಿದ್ರೆ ಅವರಲ್ಲಿ ಏನು ಟ್ಯಾಲೆಂಟ್ ಐತಲ್ಲ. ಕೆ ಚಂದ್ರಗಿ ಅಂದರೆ ಇವರು ಯಾರಪ್ಪ ಬ್ರದರ್, ನನ್ನ ಹೆಸರು ನೆನಪು ಬರುತ್ತ, SSB ಒಳಗದಾರ. ವಿಡಿಯೋ ಭಾಳ ವೈರಲ್ 1,08,000 ಫಾಲೋವರ್ಸ್ ಅದಾರ ಅವ್ರ. ನಾನು ಕಾದ್ ನೋಡ್ಬೇಕು. ಇಲ್ಲಿವರೆಗೂ ಬಿಗ್ ಬಾಸ್ ನೋಡಿಲ್ಲ. ಇವ್ರು ಹೆಂಗೆ ಇಷ್ಟೆಲ್ಲ ಫಿಲ್ಟರ್ ಮಾಡಿ, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿಸಿ, ಇಷ್ಟೆಲ್ಲ ಅಗ್ನಿ ಪರೀಕ್ಷೆಗಳು ಮಾಡಿಸಿ, ಎಂಥ ಮುಖಗಳನ್ನ ತೊಗೊಂಬರ್ತಾರೆ, ಎಂಥ ಟ್ಯಾಲೆಂಟ್ ಐತಿ. ಅವ್ರು ಇನ್ಸ್ಟಾಗ್ರಾಮ್ ಐಡಿ ನೋಡಬೇಕು, ಏನು ಅವ್ರ ಸಮಾಜಕ್ಕೆ ಕೊಡುಗೆ ಐತಿ ಅದನ್ನ ನೋಡಬೇಕು. ಆಮೇಲೆ ಏನಪ್ಪ ಅಂದ್ರೆ ಏನು ಸಾಧನೆ ಮಾಡಿ ಬಂದಾರಂತ ಅದನ್ನ ನೋಡಬೇಕು. ನಾವು ಎಲ್ಲರೂ ಡೆಡ್ ಬಾಡಿ ಬಿದ್ದು ಅಂದ್ರೆ ದೊಡ್ಡ ಬಾವಿ ಇದ್ರು ಕೂಡ ಅಗ್ನಿಶಾಮಕದವ್ರದ್ದು ಹೋಗ್ಲಾರ ಸ್ಥಳ ನಾವು ಹಗ್ಗ ಕಟ್ಕೊಂಡು ಡೆಡ್ ಬಾಡಿ ತೊಗೊಂಡ್ಬಂದ್ಬಿಡ್ತೀವಿ. ಲವರ್ಸ್ಗಳು ಹಗ್ಗ ಮಾಡಿ 2 ಬಾಡಿ ಬಿದ್ದರೂ ಕೂಡ ನಾವು ಅಲ್ಲಿ ಹೋಗಿ ಇಶಾಡ್ಕೊಂಡು ತುಂಬಿಡ್ತೀವಿ. ನಮ್ಗಿಂತ ಎಂಥವ್ರನ್ನ ತೊಗೊಂಡ್ಬರ್ಬೋದು ಅಂತೇಳಿ ಅದೇ ನಂಗೆ ಅದೈತಿ. ಅದನ್ನೆಲ್ಲ ನೋಡಬೇಕು. ಒಟ್ಟು ನೋಡೇ ಬಿಡೋಣ. ಮತ್ತು ಆ ಬಿಗ್ ಬಾಸ್ನ ಕರೆಸೇ ಬಿಡೋಣ. ಎಲ್ಲರೂ ಕುತ್ಕೊಂಡು ಮಾತಾಡೋದಲ್ಲ, ಅವರಿಂದ ಸಮಾಜಕ್ಕೆ ಏನು ಕೊಡುಗೆ ಐತಿ, ಏನು ಡೀರಿಂಗ್ ಐತಿ, ಏನು ಸಮಾಜಕ್ಕೆ ಹೆಲ್ಪ್ ಮಾಡಿದಾರ, ಎಷ್ಟು ಮಂದಿಗೆ. ಬ್ರದರ್ ನಿಂಗಪ್ಪ ಉಪ್ಪಾರ ನೋಡ್ರಿ, ಉಪ್ಪಾರ ಹುಲಿ ಅಂತ ಹಿಡಿದ್ರ ನಿಂಗಪ್ಪ ಉಪ್ಪಾರ. ಅವರು ಎದ್ರೊಳಗಂದ್ರೆ GD ಆಗಿತ್ತು, GD ಒಳಗೆ ಅವ್ರನ್ನ ಕೆಲಸ ಮಾಡಿದ್ರ. ತಕ್ಷಣ ಅವರು ಖುಷಿ ಪಟ್ರು. ಇಲ್ಲ ಸರ, ನಮ್ಮ ರಾಮದುರ್ಗದಿಂದ ನೀವು ಒಬ್ಬರು ಹೊಂಟಿರಿ, ನಿಮ್ದಾರ ಆಗ್ಲಂತೆ. ನಂದು ರಿಜೆಕ್ಟ್ ಮಾಡ್ತಾರ ಅಂತ ಫೇಲ್ ಆಗಿದ್ದ ಕನಸು ಮನುಷ್ಯನೇ ಆಗಿಲ್ಲ. ನಾ ಸ್ಟೇಜ್ ಮ್ಯಾಗ ಹೋದಾಗ ಒಂದು ಸ್ವಲ್ಪನೂ ಹೆದರಿಲ್ಲ. ನಮ್ಮ ಮಾತು ಫುಲ್ ಖಡಕ. ಏನು 100 ಮಂದಿ ಜಡ್ಜಸ್ 4 ಜನ ಬಂದು ನಿಂತ್ರು ಹೆಂಗೆ ಮಾತಾಡ್ಬೇಕಲ್ಲ ಹಂಗೆ ಮಾತಾಡ್ತೀನಿ. ಯಾಕಂದ್ರೆ ದಿನ ಅದ ನಮ್ಮ ಕೆಲಸ. ಆಮೇಲೆ ಏನಪ್ಪ ಅಂದ್ರೆ ಟ್ಯಾಲೆಂಟ್ ಹತ್ರ ಹೆಂಗೆ ಹೇಳು, ನಾನು ಆ ಸ್ಟೇಜ್ ಮ್ಯಾಗ ಈ ಬಿಗ್ ಬಾಸ್ ಸೀಸನ್ 13 ದಿನಲ್ಲ ನನ್ನ ಹತ್ರ ಟ್ಯಾಲೆಂಟ್ ಯಾರೂ ತೋರಿಸಿಲ್ಲ. ಮತ್ತು ಒಬ್ಬರು ತೋರ್ಸಕ್ಕೆ ಸಾಧ್ಯನೇ ಇಲ್ಲ. ಅದ್ರ ನನಗೆ 4 ಜನ ರೆಡ್ ಜಡ್ಜಸ್, 4 ಜನ ರೆಡ್. ಟ್ಯಾಲೆಂಟ್ ಇಲ್ಲ. ಅದಕ್ಕೆ ನನ್ನಲ್ಲಿರೋ ಟ್ಯಾಲೆಂಟ್ ಎಲ್ಲ ಅವ್ರು ತೋರಿಸಿ ಯಾವ ರೀತಿ ಒಳಗೆ ಹೇಳಬೇಕಲ್ಲ ಅವ್ರಿಗೆ ಆ ರೀತಿ ಒಳಗೆ ಹೇಳಿ, ಯಾವ ರೀತಿ ಒಳಗೆ ಅಸಹ್ಯ ಮಾಡ್ಬೇಕಲ್ಲ ಆ ರೀತಿ ಒಳಗೆ ದೊಡ್ಡ ಲೆವೆಲ್ದಾಗ, ಅಂದ್ರೆ ಇಡೀ ಲೈಫ್ದಾಗ ಯಾರೂ ಮಾಡ್ಬೋದು ಆ ಲೆವೆಲ್ದಾಗ ಅಸಹ್ಯ ಮಾಡಿ ಅಲ್ಲಿದ್ದು ಜನ ಎಲ್ಲ ನೋಡಿ ಅವ್ರೇನಪ್ಪ ಅಂದ್ರೆ ನನ್ನ ಜೊತೆ ಬಂದು ಮಾತಾಡಲಿಲ್ಲ. ಬಟ್ ಮುಂದೆ ಬಂದು ಕ್ಯೂರಿಯಾಸಿಟಿಲೇ ಮುಖ ನೋಡುವಂಥದ್ದು. ಒಂದು ಬ್ಯಾಡ್ ವರ್ಡ್ ಯೂಸ್ ಮಾಡಿಲ್ಲ, ಒಂದು ಏನೋ ಹಿಂಗೆ ಸಿಟ್ಲೆ ನೋಡಿದ್ದು ಅಂಥದ್ದೇನಿಲ್ಲ. ಬಟ್ ಮಾತಿನಾಗ ಹೆಂಗೆ ಹೇಳ್ಬೇಕಲ್ಲ ಪದ್ಧತಿ ಹೇಳಿ ಬಂದೇನೆ. ಈಗ ವಾಪಸ್ ಕರಿಬೇಕಂತೇಳಿ ಟ್ರೈ ಮಾಡತ್ತಾರ. ಕಾಲು ಬರತ್ತವ. ನಮ್ಗೆ ಬೇಡ, ನಾವು ಇಲ್ಲೇ ಇರ್ತೀವಿ, ಸಾಕಿಷ್ಟ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಐತಲ್ಲ ಸಾಕಷ್ಟ. ಏನಪ್ಪ ಅಂದ್ರೆ ಬಿಗ್ ಬಾಸ್ಗೆ ಹಾವಿಗೆ ಅವ್ರಿಗೆ ಬಿಗ್ ಬಾಸ್ಗೆ ಎದಕ್ಕೆ ಹೋಗ್ಬೇಕಪ್ಪ ಅಂತ ಡಿಸೈಡ್ ಆಗಿದ್ವಿ ಅಂದ್ರೆ ಸೀಸನ್ 12 ಮುಗಿದಾಗಿಂದ ನಾವು ವಿಡಿಯೋ ಹಾಕಿದಾಗೆಲ್ಲ ಭಾಳ ಜನ ಬ್ರದರ್ಸ ಕಮೆಂಟ್ ಮಾಡ್ತಾರೆ, ಅಣ್ಣ ನಾವು ಬಿಗ್ ಬಾಸ್ದಾಗ ನೋಡೋಕೆ ಇಷ್ಟಪಡ್ತೀವಿ, ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ದಾಗ ಹೋಗೋಕೆ ಇಷ್ಟಪಡ್ತೀವಿ ಅಂತೇಳಿ ನೋಡೋಕೆ ಇಷ್ಟಪಡ್ತೀವಿ. ನಮ್ಮ ಕರ್ನಾಟಕ ಜನರ ಆಸೆ ಮತ್ತು ಬೈಕದ, ಅದಕ್ಕೋಸ್ಕರ ಹೋಗ್ಬೇಕಂತ. ಅವರು ಏನೋ ರಿಯಾಲಿಟಿ ಶೋನ ಅಂತ ತಿಳ್ಕೊಂಡಿದಾರ. ಹಂಗೆ ನಮ್ಮನ್ನ ಅಲ್ಲಿ ನೋಡೋಕೆ ಇಷ್ಟಪಡ್ತಾರೆ. ನಾವು ಉತ್ತರ ಕರ್ನಾಟಕ ಪ್ರತಿಭೆಯಾಗಿ ನಾವು ಹೋದ್ರೆ ಮತ್ತು ಟ್ರೋಫಿ ಗೆಲ್ತೀವಿ. ಯಾಕಂದ್ರೆ ಫಿಸಿಕಲಿನೂ ಹಂಗೆ, ಮೆಂಟಲಿನೂ ಹಂಗೆ, ಎಲ್ಲ ವಿಷಯದಾಗೂ ಹಂಗೆ ಗೆಲ್ತೀವಿ ಅನ್ನೋ ನಂಬಿಕೆ ನಮಗೂ ಇತ್ತು. ಹೋಗ್ಬೇಕಪ್ಪ, ಎಲ್ಲರ ಆಸೆನೂ ಹಿಡಿದೈತೆ, ಒಟ್ಟು ಟ್ರೋಫಿ ಗೆದ್ಕೊಂಡು ಬರ್ಬೇಕಂತೇಳಿ ಹಿಂಗೆ
ಹಿಂಗೆಲ್ಲ ಇದ್ದ ತಕ್ಷಣ ಹೋದ ತಕ್ಷಣ ಇದು ರಿಯಾಲಿಟಿ ಶೋ ದೊಡ್ಡ ಬಂಡಲ್ ಶೋ ಇನ್ನು ಡಬ್ಲ್ಯೂ ಚಲೋ ಅದ ನೋಡಕ್ಕೆ ಒಂಥರ ರಿಯಲ್ ಥರ ಕಾಣುತ್ತೆ. ಸ್ಕ್ರಿಪ್ಟೆಡ್ ಶೋ ಬಟ್ ಹಾರ್ಡ್ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡೇ ಬರ್ಬೇಕಲ್ಲ, ನಾರ್ಮಲಾಗಿ ಯಾರು ಬರಂಗಿಲ್ಲ. ಇದ್ರೊಳಗೆ ಏನಿಲ್ಲ, ಯಾರೋ ಜಡ್ಜಸ್ ಬಂದಿರ್ತಾರೆ, ಇವ್ರು ಯಾರೋ ನೀವು ಏನೋ ಟ್ಯಾಲೆಂಟೇ ಇಲ್ಲ ಅಂತ ಮುಗಿದ ತಕ್ಷಣ ನಮ್ಮ ತಲೆ ಕೆಟ್ಟು ಮೊರ ಬಟ್ಟಾಗಿ ಅವ್ರನ್ನ ಅಸಹ್ಯ ಮಾಡಿ ಮಾತನಾಡಿ ಇಷ್ಟೆಲ್ಲ ಆಗ್ಬೇಕತ್ತ. ಇನ್ನು ಮುಂದೆ ಇಲ್ಲಿವರೆಗೂ ನಾ ಬಿಗ್ ಬಾಸ್ ಹತ್ರ ನೋಡಿಲ್ಲ, ಇನ್ನು ಮುಂದೆ ನೋಡಂಗಿಲ್ಲ. ಅದ್ರ ನಮ್ಗೆ ಬೇಡ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನೀವು ನೋಡ್ತಿರಲ್ಲ ನೋಡ್ರಿ, ನಿಮ್ಗೆ ಬೇಡ ಅನ್ನಂಗಿಲ್ಲ, ನಿಮ್ಮ ವೈಯಕ್ತಿಕ ವಿಷಯ. ಆದ್ರೆ ರಿಯಾಲಿಟಿ ಶೋ ಅಂತ ನೋಡಕ್ಕೆ ಹೋಗ್ಬೇಡ್ರಿ. ಏನಪ್ಪ ಅಂದ್ರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ನೋಡ್ರಿ. ಮತ್ತು ನಾ ಇವನ್ನ ಗೆಲ್ಲಿಸ್ತೀನಿ, ಇವನ್ನ ಆರಿಸಿ ತರಿಸ್ತೀನಿ ಅಂತಾರಲ್ಲ, ಎಲ್ಲ ಸುಳ್ಳು, ನಿಜವಾಗ್ಲು ಎಲ್ಲ ಕೆಲಸ ಸುಳ್ಳು, ಅವೆಲ್ಲನೂ ಆಗಂಗಿಲ್ಲ. ಅದಕ್ಕೆ ನೀನು ಇದ್ರ ಮುಂದೆ ಏನು ನಾ ಹೇಳೋಕ್ಕೆ ಇಷ್ಟಪಡಂಗಿಲ್ಲ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.